ಮೈಸೂರಿನಲ್ಲಿ ಮಹರ್ಷಿ ಯಾತ್ರೆ. ಅಪಾರ ಜನಸ್ತೋಮದ ನಡುವೆ ಮಹರ್ಷಿ ಸಾಂತ್ವನ. ನಮ್ಮೂರ ಕಾಯೋ ದೊರೆಯೇ ನಿನಗೆ ಎನ್ನಿಂತ ಮಮಕಾರ, ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಜೊತೆಗಾರ. ಸಾವಿರ ಜನ್ಮ ಬಂದಾಗೂ ಸಾಕುವ ನಾಯಕ ನೀನಾಗೂ. ಮಹರ್ಷಿ ಯಾತ್ರೆ ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ. ನಮಸ್ಕಾರ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ, ಇದು BS ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ ಅರ್ಪಿಸುವ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಪಬ್ಲಿಕೇಶನ್ ಪಾರ್ಟ್ನರ್ ಶ್ರೀನಿಧಿ ಪಬ್ಲಿಕೇಶನ್ಸ್, ಅವೆನ್ಯೂ ರೋಡ್, ಬಳೆಪೇಟೆ, ಬೆಂಗಳೂರು. ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ ಅಂತ ಇದ್ದೀನಿ. ನಾನು ನಿಮ್ಮ ದಿವ್ಯಾ ಆಲೂರ್. ಇನ್ನು ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣವಾ? ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷ್ಯರು, ಚಕ್ಷುರ್ಮತಿ ವಿದ್ಯಾ ಪ್ರವೀಣರು, ಹಾಗೆ ಸ್ವರ ಜ್ಯೋತಿಷ್ಯದಲ್ಲೂ ಪಾಂಡಿತ್ಯವನ್ನ ಪಡೆದಿರುವಂತಹ ನಮ್ಮೆಲ್ಲರ ಪ್ರೀತಿಯ ಗುರುಗಳು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ಗುರುಜಿ ನಮಸ್ಕಾರ. ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರಮ್ಮ. ವೀಕ್ಷಕರೇ, ಬನ್ನಿ ತಿಳಿಯೋಣ ಇಂದಿನ ದಿನ ವಿಶೇಷವನ್ನ. ಗುರುಜಿ, ಇವತ್ತು ದಿನ ಎಷ್ಟು ವಿಶೇಷವಾಗಿದೆ ತಿಳಿಸ್ಕೊಡಿ. ಅಷ್ಟೇ ಏನೆಲ್ಲ ವಿಶೇಷವಾದ ಮಾಹಿತಿಯನ್ನ ನೀಡ್ತೀರಾ ಅಂತ ಕೂಡ ತಿಳಿಸ್ಕೊಡಿ. ಅಷ್ಟೇ ಅಲ್ಲ, ನಿನ್ನೆ ಬರೀ ವನಸಿರಿಗಳ ಪರಿಚಯ ಅಷ್ಟೇ ಮಾಡಿಕೊಟ್ರಿ, ಆದರೆ ಇವತ್ತು ಏನ್ ಮಾಡಬೇಕು, ಅದನ್ನ ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂತ ಕೂಡ ತಿಳಿಸ್ಕೊಡ್ತೇನೆ ಅಂತ ಹೇಳಿದ್ರಿ. ಅದಕ್ಕಿಂತ ಮುನ್ನ ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಶಿಕ್ಷಕರು ಅಂತ ಹೇಳಿದ್ರೆ ಗುರುಗಳು ಅಂತಾನೆ ಹೇಳ್ತಾರೆ. ಹಾಗಾಗಿ ತಮ್ಮೆಲ್ಲರ ಪರವಾಗಿ ಗುರುಗಳಿಗೆ ನಮೋ ನಮಃ ಗುರುಜಿ. ಯಾಕಂದ್ರೆ ಹೇಳ್ತಾರೆ, ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ. ಅಂದ್ರೆ ಗುರುವಿಗೆ ನಾವು ಗುರು ಬ್ರಹ್ಮ ಕೂಡ ಹೇಳ್ತೀವಿ, ವಿಷ್ಣು ಎಲ್ಲ ಈ ತರ ಹೇಳ್ತೀವಿ. ಒಬ್ಬ ಗುರು ಸರಿಯಾಗಿ ತಿದ್ದಲಿಲ್ಲ ನಮ್ಮ ಜೀವನವನ್ನ ಅಂತ ಹೇಳ್ತಾ, ಅದು ಶಾಲೆ ಆಗಿರ್ಬಹುದು ಅಥವಾ ಜೀವನದ ಪರ್ಯಂತವೂ ಆಗಿರಬಹುದು, ಸರಿಯಾಗಿ ತಿದ್ದಲಿಲ್ಲ ಅಂತ ಹೇಳಿದ್ರೆ ನಮ್ಮ ಜೀವನ ನರಕವಾಗ್ಬಿಡುತ್ತೆ ಅಲ್ವೇ ಗುರುಜಿ? ನಮ್ಮ ಜೀವನದಲ್ಲಿ ಗುರುಗಳು ಮಹತ್ತರವಾದ ಪಾಠವನ್ನ ಕಲಿಸ್ತಾರೆ. ಹಾಗಾಗಿ ತಾವೇನ್ ಹೇಳ್ತೀರಾ ಮೊದಲಿಗೆ ನಿಮ್ಮ ಗುರುಗಳ ಪರವಾಗಿ, ನಿಮ್ಮ ಗುರುಗಳಿಗೆ ಗುರುಜಿ? ಇವತ್ತಿನ ದಿವಸ ಗುರುಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಶಿಕ್ಷಕರ ದಿನಾಚರಣೆ ನಾನಂತೂ ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತಿರ್ತೇನೆ, ಜೀವನದುದ್ದಕ್ಕೂ ನಾವು ಕಲಿಬೇಕಾದಂತಹ ಕಲಿತಾ ಇರತಕ್ಕಂತಹ ಪಾಠಗಳಿಗೆ ಒಂದು ದಿವಸ ಒಂದು ಪಾಠ ಹೇಳಿಕೊಟ್ರೆ ಅವರು ಸಹಿತ ಗುರುವೇ. ಗುರುವೇ ಸರ್ವಲೋಕಾನಾಂ ವಿಶೇಷೇ ಭೌರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತೈ ನಮೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಂತಹ ಗುರುಗಳಿಗೆ ನಮಸ್ಕಾರ ಮಾಡ್ತಾ, ಗುರು ಅಂತಕ್ಕಂತಹದ್ದು ಸಾಮಾನ್ಯವಾದಂಥ ವಿಚಾರ ಅಲ್ಲ. ಗುರುನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರುನ ಆರಾಧನೆ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಸಹಿತ ಬಹಳ ವಿಶೇಷ. ಗುರುವೇ ಸರ್ವಲೋಕಾನಾಂ ವಿಶೇಷೇ ಭರೋಗಿನಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತೈ ನಮೋ ನಮಃ. ಈ ಪ್ರಕಾರವಾಗಿ ನಾವು ಗುರುಗಳನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು. ಅದರಲ್ಲೂ ಇವತ್ತಿನ ದಿವಸ ಗುರುಗಳಿಗೆ ತದೇಕ ಚಿತ್ತದಿಂದ ಪ್ರತಿಯೊಬ್ಬರು ಸಹಿತ ನಮಸ್ಕಾರವನ್ನು ಮಾಡಿ, ಶಾಸ್ತ್ರಬದ್ಧವಾಗಿ ಯಾರ್ಯಾರು ಇವತ್ತಿನ ದಿವಸ ನಿಮಗೆ ನಿಮ್ಮ ಜೀವನದಲ್ಲಿ ಪಾಠ ಹೇಳ್ಕೊಟ್ಟಿರ್ತಕ್ಕಂಥ ಗುರುಗಳು, ಅದರಲ್ಲೂ ಆ ಮೊದಲಿನ ಓಂಕಾರವನ್ನು ತಿದ್ದಿರ್ತಕ್ಕಂಥವ್ರು, ಪ್ರಾರಂಭ ದಿನದಲ್ಲಿ ಓಂಕಾರವನ್ನು ಯಾರು ತಿದ್ದಿರ್ತಾರೋ, ಯಾರು ಓಂಕಾರದ ಪಾಠವನ್ನು ಪ್ರವಚನವನ್ನ ಹೇಳಿರ್ತಾರೋ ಅಂತಹ ಗುರುಗಳಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿರುತ್ತೆ. ಅಂತಹ ಒಂದು ವಿಶೇಷತೆ ಇರತಕ್ಕಂಥ ಈ ದಿನ ಇವತ್ತು ರಾಜ್ಯದಲ್ಲಿ, ದೇಶದಲ್ಲಿ ಪ್ರತಿಯೊಬ್ಬರು ಸಹಿತ ಎಲ್ಲರೂ ವಿದ್ಯಾರ್ಥಿಗಳೇ ಮರಿಕೆ ಮರಾದೊಡೆದು ನಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ, ನನ್ನಿಂದಲೇ ಸಾಧ್ಯ ಅಂತ ಹೇಳ್ಕೊಳ್ಳೋವನಿಗೂ ಅವ್ರಿಗೂ ಮೇಲೊಬ್ಬ ಗುರು ಇರ್ತಾನೆ. ಅಂತಹ ಗುರುಗಳಿಗೆ ನಮಸ್ಕಾರ ಮಾಡೋದಕ್ಕೆ ಇವತ್ತು ಇರತಕ್ಕಂತಹ ಬಹಳ ವಿಶೇಷವಾದಂಥ ದಿನ. ಅಂತಹ ಗುರುಗಳಿಗೂ ನಮಸ್ಕಾರ ಮಾಡೋಣ. ಎಲ್ಲರೂ ಸಹಿತ ತಲೆ ಬಗ್ಗಿಸಿ ನಮಸ್ಕಾರ ಮಾಡೋಣ. ಗುರುಗಳ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡೋಣ. ನಮ್ಮ ಮನಸ್ಸಲ್ಲಿ ನಮಗೆ ಪಾಠ ಹೇಳ್ಕೊಟ್ಟಿರ್ತಕ್ಕಂತಹ ಗುರುಗಳು, ನಾವು ಒಮ್ಮೆ ಕಣ್ಮುಚ್ಚಿ ನಾವು ಎದುರುಗಡೆ ನಿಂತು ಭಗವಂತನ ಫೋಟೋ ಮುಂದೆ ನಿಂತು ಕಣ್ಮುಚ್ಚಿ ನಿಂತಾಗ ನಮ್ಮ ಗುರುಗಳು ನಮ್ಮ ಮುಂದಿರ್ತಾರೆ. ನಮ್ಮ ಕಣ್ಮುಚ್ಚಿದ್ರು ಸಹಿತ ನಮ್ಮ ದೇಹ ಹೀಗಿರ್ಬೋದು, ಬಟ್ ಒಳಗಡೆ ಮನಸ್ಸಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡತಕ್ಕಂತಹ ಒಂದು ಕಲೆ ನಾವು ಕಲ್ತ್ಕೋಬೇಕು.
ಅದಕ್ಕೆ ಮಾನಸ ಪೂಜೆ ಅಂತ ಹೇಳ್ತಾರೆ. ಅಂತಹ ಒಂದು ಮಾನಸ ಪೂಜೆಯ ವಿಶೇಷತೆನ ಇವತ್ತು ನಾವು ತಿಳ್ಕೊಳ್ಳೋಣ. ಆದರೂ ಇವತ್ತಿನ ಸಂಚಿಕೆ ಬಹಳ ಅರ್ಥಗರ್ಭಿತವಾಗಿದೆ. ಕಾರಣ, ನಾಳೆ ಬೆಳಗ್ಗೆ ಎದ್ದರೆ ಕೇರಳದ ವಿಶೇಷವಾಗಿರ್ತಕ್ಕಂಥ ತಾಯಿಯ ದರ್ಶನ ಇದೆ. ಆ ದರ್ಶನದಲ್ಲಿ ನಾವು ಮಾಡಬೇಕಾದ ಅನುಷ್ಠಾನವೇನು, ಇದು ಮೊನ್ನೆಯಷ್ಟೇ ಹೇಳಿದ್ದೆ. ಆದರೂ ಅದರ ಪೂರ್ವಭಾವಿಯಾಗಿ ಅದರ ಪೂರ್ಣವಾದಂಥ ಮಾಹಿತಿ ನಿಮಗೆ ಕೊಟ್ಟಿಲ್ಲ. ನಾನು ಅದನ್ನು ಇವತ್ತು ಕೊಡ್ತಾ ಇದ್ದೇನೆ. ಇದಿಷ್ಟೇ ಅಲ್ಲದಿರ, ಚರ್ಮ ಬಾಧೆ ಅಂದರೆ ಅತಿಯಾಗಿ ಬೆವರ್ತಕ್ಕಂತಹದ್ದು, ಆ ಬೆವರಿನಿಂದ ಆಗ್ತಕ್ಕಂತಹ ಒಂದು ತೊಂದರೆಗಳು, ಸಮಸ್ಯೆಗಳೇನಿದೆ ಅದಕ್ಕೆ ಒಂದು ಪರಿಹಾರ. ಜೊತೆಗೆ ಅಲರ್ಜಿ ಸಮಸ್ಯೆಗಳಾಗಲಿ, ಚರ್ಮದಲ್ಲಾಗ್ತಕ್ಕಂತಹ ತೊಂದರೆಗಳಾಗಲಿ, ಕಪ್ಪು ಕಲೆಗಳಾಗಲಿ, ಕೈಯಲ್ಲಿ ಅಂಗೈ ಮತ್ತು ಅಂಗಾಲುಗಳಲ್ಲಿ ಬೆವರ್ತಕ್ಕಂತಹದ್ದಾಗಲಿ, ಕಂಕಳಿ ಕೆಳಗಾಗಲಿ, ಕಾಲತ್ರ ಆಗಲಿ, ಪಾದಗಳಲ್ಲಾಗಲಿ ಅತಿಯಾದಂತಹ ಬೆವರಿಂದ ಆಗ್ತಕ್ಕಂತಹ ಸಮಸ್ಯೆಗಳಿಂದ ಮುಕ್ತರಾಗಲಿಕ್ಕಾಗಿ ನಿನ್ನೆ ನಾನು ತಿಳಿಸ್ಕೊಟ್ಟಿರ್ತಕ್ಕಂತಹ ವನಸಿರಿಗಳು, ಅದಕ್ಕೆ ಬೇಕಾದಂಥ ಧಾನ್ಯ ಅದನ್ನು ತಿಳಿಸಿದ್ದೆ. ಆದರೆ ಅದು ಏನು ಮಾಡಬೇಕು, ಸಮಯದ ಅಭಾವದಿಂದ ನಿನ್ನೆ ತಿಳಿಸ್ಲಿಲ್ಲ. ಆದರೆ ಇವತ್ತು ತಿಳಿಸ್ಕೊಡ್ತೇನೆ. ಚಿಂತೆ ಮಾಡೋದು ಬೇಡ, ಭಗವತಿನ ಪ್ರಾರ್ಥನೆ ಮಾಡಿ ಈಗ ಪಂಚಾಂಗ ಶ್ರವಣ ನೋಡಿ ನಂತರ ಒಂದೊಂದೇ ತಿಳ್ಕೊಂಡು ಹೋಗೋಣ. ಖಂಡಿತ ಗುರುಜಿ. ಹಾಗೆ ನೀವು ಹೇಳ್ತಾ ಇದ್ರಿ ಶಿಕ್ಷಕರ ದಿನಾಚರಣೆ ಇವತ್ತಾಗಿರೋದ್ರಿಂದ ಮಾನಸ ಪೂಜೆ ಬಹಳ ಮುಖ್ಯ. ಯಾಕಂದ್ರೆ ನಮ್ಮ ಗುರುಗಳು ಒಬ್ಬೊಬ್ರು ಎಲ್ಲೆಲ್ಲಿದ್ದಾರೋ ಅವ್ರ ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ನಮ್ಮ ಜೊತೆ ಇರೋದಿಲ್ಲ. ಹಾಗಾಗಿ ಮನಸ್ಸಿನಿಂದಲೇ ಅರಿವೇ ಗುರು ಅಂತ ಹೇಳ್ತಾರೆ. ಯಾವ್ದಾದ್ರು ವಿಷಯದ ಕುರಿತಾಗಿ ಅರಿವನ್ನ ಮೂಡಿಸಿರೋರು ಕೂಡ ಅವರು ನಮ್ಮ ಗುರುಗಳಾಗಿರ್ತಾರೆ ಅಂತ ತಿಳಿಸ್ತಾ ಇದ್ದಾರೆ ವೀಕ್ಷಕರೇ. ಹಾಗಾಗಿ ನಾವು ಕೂಡ ಅಂತಹ ಗುರುಗಳಿಗೆ ನಮಸ್ಕಾರವನ್ನ ಮನಸ್ಸಲ್ಲೇ ತಿಳಿಸ್ತಾ ಈಗ ಪಂಚಾಂಗ ಶ್ರವಣ ಮಾಡೋಣ ಗುರುಜಿ. ಖಂಡಿತಮ್ಮ. ಓಂ ಸರಸಜಲಲೀಂ ಸರೋಜಹಸ್ತೇಂ ಧವಲತರಾಗುಂ ಶಗಂಧಮಾಲ್ಯ ಶೋಭೇಂ ಭಗವತಿ ಹರಿವಲ್ಲಭೇ ಮನೋಘ್ನೇ ಮನೋತ್ರಿಭುವನ ಭೂತಿಕರ ಪ್ರಸೀದ ಮುಖ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣು ಪ್ರೇಸಕೀಂ ದೇವಿ ನಮಾಮ್ಯಚ್ಯುತವಲ್ಲಭಾಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೀ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಜಾತವೇದಸೇ ಸುನುವಾಮ ಸೋಮವರಾತಿ ಯತೋ ನಿದಹಾತಿ ವೇದಃ ಸನಃ ಪರ್ಷತತಿ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕನ್ಮಫಲೇ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೇಂ ಸುತರಸುತರಸೀಂ ನಮಃ. ಅಗ್ನೇ ತ್ವನ್ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿಭಿರತಿ ದುರ್ಗಾಣಿ ವಿಶ್ವಾಂ ಓಶ್ಚವುತ್ವೀಂ ಬಹುದಾರಭುವೀಂ ಭವಾತೋಕಾಯತನಯಾಯ ಶಯ್ಯೋಃ ವಿಶ್ವಾಣಿನೋ ದುರ್ಗಃ ಜಾತವೇದಸ್ಸಂಧನ್ನ ನಾವಾದುರಿತಾ ಹಿ ಬರ್ಷಿ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಶ್ರೀ ಜಯನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಶುಕ್ಲ ಪಕ್ಷೆ 5/9/2014 ಶುಕ್ರವಾರ ಏಕಾದಶಿ ತಿಥಿ ಪೂರ್ವಾಷಾಢ ನಕ್ಷತ್ರ. ನಕ್ಷತ್ರ ಬಹಳ ವಿಶೇಷ, ಹಾಗೆ ಇವತ್ತಿನ ಮಾಹಿತಿಯು ಅಷ್ಟೇ ವಿಶೇಷ. ಏಕಾದಶಿ ತಿಥಿ ಮತ್ತಷ್ಟು ವಿಶೇಷ. ಬನ್ನಿ, ಇಂತೆಲ್ಲ ವಿಶೇಷಗಳ ಮಧ್ಯದಲ್ಲಿ ಇವತ್ತಿನ ದಿನದಲ್ಲಿ ನಾನು ತಿಳಿಸ್ತಕ್ಕಂಥ ಮಾಹಿತಿ ಮತ್ತಷ್ಟು ವಿಶೇಷವಾಗೇ ಇದೆ. ಕಾರಣ, ನಾಳೆ ಬೆಳಿಗ್ಗೆ ತಾವು ನೋಡ್ತಾ ಇರತಕ್ಕಂಥದ್ದು ಶತ್ರು ಸಂಹಾರ ಮಾಡ್ತಕ್ಕಂತಹ ಒಂದು ಕ್ಷೇತ್ರ. ಶತ್ರುಗಳಂತಕ್ಕಂಥದ್ದು ಹೆಜ್ಜೆ ಹೆಜ್ಜೆಗೂ ಇರ್ತಾರೆ. ಅಂತಹ ಶತ್ರುಗಳನ್ನು ದೂರ ಮಾಡಿಕೊಂಡು ನೆಮ್ಮದಿಯಾದಂತಹ ಸುಖ ಸಂತೋಷದಿಂದ ನಾವು ಜೀವನದಲ್ಲಿ ಬಾಳಬೇಕಾದ್ರೆ ನಾವು ತಾಯಿ ದರ್ಶನ ಮಾಡ್ತಾ ಅದಕ್ಕೆ ಬೇಕಾದಂತಹ ಒಂದು ಅನುಷ್ಠಾನವನ್ನು ಮಾಡಿಕೊಂಡ್ರೆ ಇಷ್ಟಾರ್ಥ ಖಂಡಿತ ಸಿದ್ಧಿಯಾಗುತ್ತೆ. ಇದು ಕಾಕತಾಳಿಯಲ್ಲ, ಅಥವಾ ಇದಕ್ಕೆ ಬೇರೆ ಯಾವುದೇ ತರಹ ಬಣ್ಣ ಕೆಡ್ತಕ್ಕಂಥದ್ದಲ್ಲ. ಅನುಭವ ಸಿದ್ಧಿಯಾಗಿರ್ತಕ್ಕಂಥದ್ದು. ಆ ತಾಯಿಯ ಮುಂದೆ ನಿಂತಾಗಿ ಅಷ್ಟು ಅನುಷ್ಠಾನಗಳು ಅಷ್ಟು ಸಿದ್ಧಿಯಾಗಿದೆ ಅಂದಾಗ ಆ ತಾಯಿಯ ದರ್ಶನ ಮಾಡ್ತಾ ನೀವೆಲ್ಲರೂ ಸಹಿತ ಸಿದ್ಧಿಸ್ಕೊಳ್ಬೇಕಾದಂಥ ವಿಶೇಷವಾದಂಥ ಅಂಶ ಇದೆ, ನೋಡೋಣ. ಗುರುಜಿ, ಇವತ್ತು ಶಿಕ್ಷಕರ ದಿನಾಚರಣೆ ಅಂದ್ರೆ ಗುರುಗಳಿಗೆ ವಿಶೇಷವಾದ ನಮನವನ್ನ ನಾವು ಸಲ್ಲಿಸ್ತೇವೆ. ಆದ್ರೆ ವೀಕ್ಷಕರೇ, ನಿಮ್ಗೆ ಗೊತ್ತಾ, ಇವತ್ತು ಬಹಳ ಒಂದು ಸಿಹಿ ಸುದ್ದಿ ಇದೆ. ಯಾರು ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಕರೆಯನ್ನ ಮಾಡ್ತಾರೋ ಅವರು ನಿಜಕ್ಕೂ ಒಂದ್ ರೀತಿ ಅದೃಷ್ಟಶಾಲಿಗಳು ಅಂತ ಹೇಳ್ಬೇಕು. ಯಾಕಂದ್ರೆ ಕರೆ ಮಾಡಿದವ್ರು ಎಲ್ಲರಿಗೂ ಈ ಸೌಭಾಗ್ಯ ಇಲ್ಲ. ಆಯ್ಕೆ ಆದಂತಹ ಒಬ್ಬರಿಗೆ ಗುರೂಜಿ ಅವರೇ ಆಯ್ಕೆ ಮಾಡ್ತಾರೆ. ಇವತ್ತು ಬಹಳ ಪ್ರೀತಿಯಿಂದ ನಮ್ಮ ಶ್ರೀನಿಧಿ ಪಬ್ಲಿಕೇಶನ್ಸ್ ಅವರ ಕಡೆಯಿಂದ ವನಸಿರಿ ದರ್ಪಣ ಈ ಒಂದು ಪುಸ್ತಕವನ್ನ ಪಡ್ಕೊಳ್ಬಹುದು. ಯಾಕಂದ್ರೆ ಗುರೂಜಿ ಅವರೇ ಬರೆದಿರುವಂತಹ ಈ ಒಂದು ಪುಸ್ತಕ ಆಯುರ್ವೇದ ಗಿಡಮೂಲಿಕಾ ದರ್ಶನ, 256 ಔಷಧೀಯ ಗಿಡಮೂಲಿಕೆಗಳ ಪರಿಚಯ ಮತ್ತು ಉಪಯೋಗದ ಕುರಿತಾಗಿರುವಂತಹ ಅದ್ಭುತವಾದ ಪುಸ್ತಕ. ಯಾರ ಕೈ ಸೇರುತ್ತೆ ನೋಡ್ಬೇಕು. ಯಾಕಂದ್ರೆ ಕರೆ ಮಾಡೋರು ಯಾರನ್ನ ಗುರುಜಿ ಆಯ್ಕೆ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋಣ ಗುರುಜಿ. ಯಾಕಂದ್ರೆ ತಿಳಿಸ್ಬಿಟ್ಟಿದ್ದೀರಾ ಇವತ್ತು ಮಾಹಿತಿಯ ಬುತ್ತಿ ಹೇಗಿದೆ ಅಂತ. ಹಾಗಾಗಿ ಕಂಪ್ಲೀಟ್ ಇವತ್ತು ಕಾರ್ಯಕ್ರಮ ಮುಗಿಯೋವರೆಗೂ ಅಷ್ಟು ಸಂಪೂರ್ಣವಾದ ಮಾಹಿತಿಯನ್ನ ನೀಡ್ತಾ ಇದ್ದೀರಾ ಅಲ್ವೇ ಗುರುಜಿ? ಈಗ ಪಂಚಾಂಗ ಶ್ರವಣ ಮಾಡೋಣವಾ? ಯಾಕಮ್ಮ, ಇಷ್ಟು ಮುಂಚೆ ಮಾಡಿದೆ ಪಂಚಾಂಗನ ಓದದ್ನಲ್ಲ. ಓ, ಕರೆಕ್ಟ್ ಅಲ್ವಾ ಗುರುಜಿ? ಶಿಕ್ಷಕರ ಆದಂತಹ ಈ ಶಬ್ದಗಳು ಬರ್ತಾ ಇರೋದಕ್ಕೋಸ್ಕರ ನಿನಗೆ ಆ ತರ ಡಿಸ್ಟರ್ಬ್ ಆಗ್ಬಿಟ್ಟಿದ್ಯಾ. ಇರ್ಲಿ, ಈಗ ದರ್ಪಣಾಂಜನ ಮಾಡೋಣ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಭ್ರಾಂತಕಾಯ ತ್ರಿಕಾಗ್ನಿಕಾಲಾಯ
कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः। ओम नमः शिवाय। ओम नमो नारायणाय। ओम नमो नारायणाय। ओम नमो नारायणाय। ओम नमो नारायणाय। ಹೇಳು ಗುರುಜಿ, ಈಗ ರಾಶಿ ಫಲಗಳ ಕುರಿತಾಗಿ ತಿಳಿಸ್ಕೊಟ್ಬಿಡ್ತೀರಾ? ಖಂಡಿತಮ್ಮ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಇವತ್ತು ಬಹಳ ಬೇಗ ರಾಶಿಫಲ ತಗೊಳ್ತಾ ಇದ್ದೀವಿ. ಆದಷ್ಟು ಬೇಗ ರಾಶಿಫಲನ್ನ 12 ರಾಶಿಗಳ ಬಗ್ಗೆನೂ ನಿಮಗೆ ತಿಳಿಸ್ಕೊಟ್ಟು ಉಪಯುಕ್ತವಾಗಿರ್ತಕ್ಕಂತಹ ಬುತ್ತಿ ಇವತ್ತು ನಿಮ್ಮಲ್ಲಿದೆ. ಅಂದರೆ ವಿಶೇಷವಾದಂತಹ ಕೆಲವು ಮಾಹಿತಿಗಳನ್ನು ನಿಮ್ಮ ಮುಂದಿಡ್ತಿದ್ದೇನೆ. ನಿನ್ನೆ ತೋರಿಸಿದಂತಹ ವನಸಿರಿಗಳ ಬಗ್ಗೆ ಪ್ರತಿಯೊಬ್ಬರಿಗೂ ಅತ್ಯವಶ್ಯಕತೆ ಆಗಿರತಕ್ಕಂತಹದ್ದು. ಸಮಸ್ಯೆ ಯಾರಿಗಿಲ್ಲ? ಪ್ರತಿಯೊಬ್ಬರಿಗೂ ಇದೆ. ಬೆವರದ್ದು ತಪ್ಪಲ್ಲ, ಆದರೆ ಆ ಬೆವರಿನಲ್ಲಿ ದುರ್ಗಂಧ ಇದ್ದರೆ ಅದನ್ನು ಹೇಗೆ ದೂರ ಮಾಡ್ಕೋಬೇಕು? ಜೊತೆಗೆ ನಾನು ನಿನ್ನೆ ತಿಳಿಸಿರ್ತಕ್ಕಂತಹ ವನಸಿರಿಗಳಿಂದ ತಿಂಗಳಿಗೆ 1 ದಿವಸ 2 ದಿವಸನಾದರೂ ಪ್ರತಿಯೊಬ್ಬರು ಎಂತಹ ಆರೋಗ್ಯಕರವಾಗಿದ್ದು ಆರೋಗ್ಯವಂತರಾಗಿದ್ದರೂ ಅವರು ಸಹಿತ ಈ ವನಸಿರಿಗಳಿಂದ ನಾನು ಹೇಳಿರೋ ಪ್ರಕಾರ ಅನುಷ್ಠಾನವನ್ನು ಮಾಡ್ಕೊಳ್ಳೋದ್ರಲ್ಲಿ ಕಿಂಚಿತ್ತೂ ತಪ್ಪಲ್ಲ. ಬರೀ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ಒಳಭಾಗ ನಾವು ತೆಗೆದುಕೊಳ್ತಕ್ಕಂಥ ಆಹಾರಗಳಾಗಲಿ ಅಥವಾ ಕೆಲವು ಉಪಯುಕ್ತವಾಗಿರ್ತಕ್ಕಂಥ ಔಷಧಿ ಕ್ರಮಗಳಾಗಲಿ ಬರೀ ಹೊಟ್ಟೆಗೆ ತಗೊಂಡ್ರೆ ಸಾಲದು. ಚರ್ಮದ ಹೊರಭಾಗ ಅಂದರೆ ಒಳಭಾಗ ಮತ್ತು ಹೊರಭಾಗ, ಒಳಭಾಗದಲ್ಲಿ ಆಹಾರದಲ್ಲಿ ತೆಗೆದುಕೊಂಡ್ರೆ ಒಳಗಡೆ ಶುದ್ಧಿ ಆಗುತ್ತೆ. ಆದರೆ ಹೊರಭಾಗದಲ್ಲಿ ಚರ್ಮ ಕಾಣುವಂಥ ರೀತಿಯಲ್ಲಿ ಅಂತಹ ಭಾಗದಲ್ಲೂ ಸಹಿತ ಇಂತಹ ವನಸಿರಿಗಳ ಸಹಾಯ ತೆಗೆದುಕೊಳ್ಳೋದ್ರಿಂದ ಸಾಕಷ್ಟು ಆರೋಗ್ಯಕರವಾಗಿ ನಾವಿರ್ತೀವಿ. ಮನುಷ್ಯನಿಗೆ ಆರೋಗ್ಯವೇ ಪ್ರಧಾನ. ಎಷ್ಟು ಆರೋಗ್ಯವಂತನಾಗಿರ್ತಾನೋ, ಆರೋಗ್ಯಕರವಾಗಿ ಆಲೋಚನೆಗಳು ಮಾಡ್ತಿರ್ತಾನೋ ಅಷ್ಟೇ ವಿಶೇಷವಾದಂಥ ರೀತಿ ಭವಿಷ್ಯದಲ್ಲಿ ನೆಮ್ಮದಿ ನೋಡ್ತಿರ್ತಾನೆ. ಬನ್ನಿ ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಕೇತು ಮತ್ತೆ ಬುಧ ಇರ್ತಕ್ಕಂಥ ಆಸ್ಥಾನ ಎರಡೂ ಬಹಳ ವಿಶೇಷವೇ. ಆದರೆ ರಾಶಿಫಲದಲ್ಲಿ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಇವತ್ತು ಅಂದುಕೊಂಡಂತಹ ಕೆಲಸಗಳನ್ನು ಶೀಘ್ರವಾಗಿ ಸಿದ್ಧಿಸ್ಕೊಳ್ತೀರಿ. ಇವತ್ತಿನ ದಿವಸ ಮೇಷರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6ರ ತನಕ, 2 ಗಂಟೆಯಿಂದ 6ರ ತನಕ ಈ ಮಧ್ಯದಲ್ಲಿ ಆಗ್ತಕ್ಕಂತಹ ಅವಘಡಗಳು ಸಾಕಷ್ಟಿದೆ. ಅಂದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಮಾಡ್ಕೊಳ್ತೀರಿ, ಕಾಲಿಡುತ್ತೀರಿ, ಯಾರಿಗಾದ್ರೂ ಏನಾದ್ರು ಮಾತು ಕೊಟ್ಟು ಮಾತಿನ ಪ್ರಕಾರ ನಡ್ಕೊಳಕ್ಕಾಗ್ದಿರ ಸಣ್ಣ ಪುಟ್ಟ ವ್ಯಾಜ್ಯಗಳು ಮಾಡ್ಕೊಳ್ತೀರಿ. 1-2 ಇವತ್ತು 1-2-3 ತರಹವೇ ಬಹಳ ವಿಶೇಷವಾಗಿ ಸಮಸ್ಯೆಗಳಾಗುತ್ತೆ. ಆ ಸಮಸ್ಯೆಯಿಂದ ನೀವು ಕಣ್ಣನ್ನು ನೀರಾಕಬೇಕಾದ ಪ್ರಸಂಗನೂ ಎದುರಾಗಬಹುದು. ಇದನ್ನು ತಪ್ಪಿಸ್ಕೊಳ್ಳೋದಕ್ಕಾಗಿ ನೀವು ಮಾಡಬೇಕಾದ್ದೇನು? ನಿಮ್ಮ ಮನೆಯಲ್ಲೇ ಇರತಕ್ಕಂಥ ಉದ್ದಿನ ಬೇಳೆ ಆಗಲಿ ಅಥವಾ ಕಡಲೆಬೇಳೆ ಆಗಲಿ ಅಥವಾ ಅಕ್ಕಿ ಆಗಲಿ, ಉದ್ದು, ಕಡಲೆ, ಅಕ್ಕಿ. ಉದ್ದು ಅಂದರೆ ರಾಹು, ಕಡಲೆ ಅಂದರೆ ಗುರು, ಅಕ್ಕಿ ಅಂದರೆ ಚಂದ್ರ. ಈ ಪ್ರಕಾರವಾಗಿರ್ತಕ್ಕಂತಹ ಧಾನ್ಯಗಳಲ್ಲಿ ಯಾವುದಾದ್ರು ಒಂದು ಚಿಟಿಗೆಯಷ್ಟು ಧಾನ್ಯವನ್ನು ಉತ್ತರಾಭಿಮುಖವಾಗಿ ನಿಂತು ಇವತ್ತಿರ್ತಕ್ಕಂತಹ ನನ್ನ ಜಾತಕದಲ್ಲಿ ಅಥವಾ ನಮ್ಮ ನಕ್ಷತ್ರದಲ್ಲಿ ಏನಾದರೂ ದೋಷಗಳಿದ್ದರೆ ಅದನ್ನು ದೂರ ಮಾಡಲಿ ಭಗವಂತ ಅಂತ ಹೇಳಿ ಭಗವಂತನ ಭಕ್ತಿಯಾಗಿ ಪ್ರಾರ್ಥನೆ ಮಾಡಿ, ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ. ಜೊತೆಗೆ ನಿಮ್ಮ ಮನೆಯಿಂದ ಆಚೆ ಹೊರಡುವಂತಹ ಕಾಲದಲ್ಲಿ ನಿಮ್ಮ ತಂದೆಯವರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು ಅಥವಾ ನಿಮ್ಮ ತಾಯಿಯವರ ಪಾದ ಮುಟ್ಟಿ ನಮಸ್ಕಾರ ಮಾಡುವಂಥದ್ದು, ತಂದೆ ತಾಯಿ ಇಬ್ಬರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿದ್ರೆ ಮೇಷರಾಶಿಯಲ್ಲಿರ್ತಕ್ಕಂತಹ ದೋಷ ಖಂಡಿತ ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಒಳ್ಳೆಯದಾಗಲಿ. ಈಗ ಕರೆಯನ್ನ ಸ್ವೀಕರಿಸೋ ಸಮಯ, ಹಾಗಾಗಿ ಬನ್ನಿ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗವನ್ನ. ನನ್ನ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದಂತೆ ಇವತ್ತು ಕರೆ ಮಾಡಿದವರೆಲ್ಲರಿಗೂ ಸಿಹಿ ಸುದ್ದಿ ಇದೆ. ಯಾಕಂದ್ರೆ ಕರೆ ಮಾಡಿದವ್ರು ಎಲ್ರಿಗೂ ಕೂಡ ಈ ಪುಸ್ತಕವನ್ನ ತಲುಪಿಸ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಗುರುಜಿನೇ ಆಯ್ಕೆ ಮಾಡಿ ಒಬ್ಬರಿಗೆ ಈ ಪುಸ್ತಕವನ್ನ ಕಳಿಸ್ಕೊಡ್ತಾರೆ. ಬಹುಶಃ ಇವರು ಆಗಿರಬಹುದಾ ಅದೃಷ್ಟಶಾಲಿಗಳು? ಕೇಳೋಣ. ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ನಮಸ್ತೆ ಮ್ಯಾಮ್, ನಾನು ಪ್ರತಿಭಾ ಮಾತಾಡ್ತಾ ಇರೋದು ಚಿಕ್ಕಬಳ್ಳಾಪುರದಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು ಪ್ರತಿಭಾ? ನನ್ ಬಗ್ಗೆನೇ ಕೇಳ್ಬೇಕಿತ್ತು ಮ್ಯಾಮ್. ಗುರುಜಿ ಇದ್ದಾರೆ, ಮಾತಾಡಿ ಪ್ರತಿಭಾ ಅವರೇ. ಥ್ಯಾಂಕ್ ಯು ಮ್ಯಾಮ್. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಸರ್ ಗುರುಜಿ, ನಾನು ಒಂದ್ಸತಿ ನಿಮ್ಮ ಹತ್ರ ಮಾತಾಡಿದ್ದೀನಿ. ನಾನು MSc ಮಾಡಿದ್ದೀನಿ ಗುರುಜಿ. ಜಾಬ್ ಬಗ್ಗೆ ಕೇಳಿದ್ದೆ, ನಾನು ಮದ್ವೆ ಬಗ್ಗೆ ಕೇಳಿದ್ದೆ.
ನೀವು ಉದ್ಯೋಗದ ಬಗ್ಗೆ ಹೇಳಿದ್ರಿ. ನಮ್ಗೆ ಉದ್ಯೋಗ ಸಿಕ್ಕಿದೆ ಗುರುಜಿ. BEd ಕಾಲೇಜ್ ಲೆಕ್ಚರ್ ಆಗಿ ಹೋಗ್ತಾ ಇದ್ದೀನಿ ದೇವನಹಳ್ಳಿಲಿ. ಓಹೋ, ತುಂಬಾ ಸಂತೋಷ ತಾಯಿ. ಗುರುಜಿ ನಾನು ಮದ್ವೆ ಬಗ್ಗೆ ಕೇಳ್ಬೇಕು ಅಂತ ಮಾಡಿದೀನಿ ಗುರುಜಿ. ಗುರುಜಿ ಇವಾಗ ಒಂದ್ ವಾರ ಆಯ್ತು, ಒಂದ್ 4 ದಿನ ಆಗಿತ್ತು, ಒಂದ್ ಪ್ರಪೋಸಲ್ ಬಂದೋಯ್ತು. ಹುಡ್ಗ ಬಂದು MA ಮಾಡಿ PhD ಮಾಡ್ತಿದಾರೆ. ಅವರು ತುಂಬಾ ವರದಕ್ಷಿಣೆ ಕೇಳಿದ್ರು ಅಂತ ಸ್ವಲ್ಪ ಗಲಾಟೆ ಕಿರಿಕಿರಿ ಮಾಡ್ಕೊಂಡ್ಬಿಟ್ಟಿದೀವಿ. ಮತ್ತೆ ಇವಾಗ ಕನ್ವಿನ್ಸ್ ಆಗಿ ಮಾತಾಡಿದಾರೆ. ಅವ್ರ ಪಪ್ಪನು ಮಾತಾಡಿದಾರೆ, ನಾವು ಮಾತಾಡಿದೀವಿ. ಇವಾಗ ಇದು ಮುಂದುವರಿಯೋದ ಬೇಡ ಅಂತ ಕೇಳೋಣ ಅಂತ ಬಿಟ್ಟು ಗುರುಜಿ ಕಾಲ್ ಮಾಡಿದೀನಿ ಗುರುಜಿ. ನೋಡಮ್ಮ, ಪ್ರಾರಂಭದಲ್ಲೇ ಈ ತರ ಎಲ್ಲ ಅಸಮಾಧಾನಗಳಾದ್ರೆ ಎಲ್ಲೋ ಒಂದು ಕಡೆ ಒಳಗಂತೂ ಒಂದು ವಿಷ ಬೀಜ ಇದ್ದೇ ಇರುತ್ತೆ. ಆ ಬೀಜ ಅದು ಭೂಮಿಯಿಂದ ಹೊಡೆದು ಅದಕ್ಕೊಂದು ಸರಿಯಾದಂತಹ ಒಂದು ಬೆಳೆ ಅಂತ ಆದ್ರೆ ಜೀವನ ಪರ್ಯಂತ ಅದರಿಂದ ನೋವು ಅನುಭವಿಸ್ಬೇಕಾಗತ್ತೆ. ನೋಡಮ್ಮ, ಆಲೋಚನೆ ಮಾಡಿ ಕೈ ಹಾಕಿದಾಗ ನೀವು ವಿದ್ಯಾವಂತರಿದ್ದೀರಿ. ಅದಕ್ಕಿಂತ ಹೆಚ್ಚಿನಾಗಿ ಮೊದಲನೇ ಕರೆ ಚಿಕ್ಕಬಳ್ಳಾಪುರ ಅಂದ್ರಿ, ಬಹಳ ಸಂತೋಷ ಪಟ್ಟಂತ ವಿಚಾರ. ಯಾಕೆಂದ್ರೆ ನನ್ನ ಹುಟ್ಟೋರು. ಇನ್ನ ಎರಡನೇ ಹಿಂದೆ ಒಂದ್ಸತಿ ಕರೆ ಮಾಡಿದ್ದೀರಿ, ಅದರಿಂದ ಉಪಯೋಗ ತೆಗೆದುಕೊಂಡಿದ್ದೀರಿ, ಉದ್ಯೋಗ ಸೆಟ್ ಆಯ್ತು ಅಂದ್ರಿ, ಅದು ಬಹಳ ಸಂತೋಷದ ವಿಚಾರ. ಹಾಗಾಗಿ ಇವತ್ತಿನ ನಮ್ಮ ಒಂದು ವನಸಿರಿಯ ಗ್ರಂಥ ನಿಮ್ ಕೈ ಸೇರ್ತಾ ಇದೆ. ಓ ಗುರುಜಿ, ಮೊದ್ಲಿಗೆನೆ ಆಯ್ಕೆ ಮಾಡ್ಕೊಂಡ್ಬಿಟ್ರ? ಪ್ರತಿಭಾ ಅವರೇ, ಶ್ರೀನಿಧಿ ಪಬ್ಲಿಕೇಶನ್ಸ್ ಅವರು ಹೊರತಂದಿರುವಂತಹ ವನಸಿರಿ ದರ್ಪಣ, ಅದು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರೇ ರಚಿಸಿರುವಂತಹ ಈ ಒಂದು ಪುಸ್ತಕ ನಿಮ್ಮ ಕೈ ಸೇರ್ಲಿದೆ. ಖಂಡಿತವಾಗ್ಲೂ ನಿಮ್ಮ ಅಡ್ರೆಸ್ ಅನ್ನ ನಮ್ಮ ಡೈರೆಕ್ಟರ್ ತಗೊಳ್ತಾರೆ. ಒಂದ್ ನಿಮಿಷ ಮ್ಯಾಮ್, ಗುರೂಜಿ ಹತ್ರ ಮಾತಾಡ್ಬೇಕು. ಗುರೂಜಿ ಇವಾಗ ಮುಂದೆ ಏನ್ ಮಾಡ್ಬೋದು ಗುರೂಜಿ? ಮದ್ವೆಗೆ ಗುರೂಜಿ ನನ್ಗೆ ಖಂಡಿತ ಅನುಕೂಲ ಆಗತ್ತೆ. ಆದ್ರೂ ನೋಡಮ್ಮ, ಈ ವಿಚಾರದಲ್ಲಿ ಈ ತರ ಪ್ರಶ್ನೆ ತೆಗೆದುಕೊಳ್ಳೋದಕ್ಕಿನ್ನ ಹುಡುಗನ ಮನಸ್ಥಿತಿ, ಆತನ ಕಣ್ಣರೇಖೆ ಆಗ್ಲಿ ಅಥವಾ ಆತನ ಸ್ವರತರಂಗವಾಗ್ಲಿ ಕರೆಕ್ಟ್ ಆಗಿ ಕ್ರಮವಾಗಿದ್ದಿದ್ರೆ ನಾನು ಈ ಮದುವೆ ವಿಚಾರದಲ್ಲಿ ನಿರ್ಧಾರ ತಿಳಿಸ್ತಿದ್ದೆ. ಯಾವ ವಿಚಾರ ನೋಡಮ್ಮ, ಯಾವುದೇ ಒಂದು ವಿಚಾರ ನಾನು ಈ ಆಸ್ಥಾನದಲ್ಲಿ ಕೂತು ನಾನು ತಿಳಿಸ್ಬಿಡ್ಬಹುದು. ಆದ್ರೆ ಮದುವೆ ವಿಚಾರಕ್ಕೆ ಅಂತ ಬಂದಾಗ ಬಹಳ ಆಲೋಚನೆ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಇದು ಒಂದ್ ದಿವಸದ ಬದುಕಲ್ಲ. ಏನೋ ತಪ್ಪಾಗಿದೆ, ಎಡುವಿದ್ದೀವಿ, ಬಿಡಪ್ಪ ಅನುಕೂಲ ಆಗುತ್ತೆ ಅನ್ಲಿಕ್ಕೆ ಆಗುದಿಲ್ಲ. ಒಂದು ಸತಿ ನೀನ್ ತಲೆ ಬಗ್ಸಿ ತಾಳಿ ಕಟ್ಸ್ಕೊಂಡ್ಬಿಟ್ರೆ ಅಲ್ಲಿಗೆ ಮದುವೆ ಅಂತಕ್ಕಂತಹ ಈ ಜೀವನದ ಒಂದು ಮದುವೆ ಭಾಗ ಏನಿದೆ ಅಲ್ಲಿಗೆ ಅದು ಕಂಪ್ಲೀಟ್ ಆದಾಗೆ. ಅದಕ್ಕೆ ಪುನಃ ನಾವು ಬೇರೆ ತಂದ್ಕೋಬಾರ್ದು ದಾರಿನ. ಹೇಳಮ್ಮ. ನಮ್ ಅಪ್ಪ ತುಂಬಾನೇ ಆತರ ಬೀಳ್ತಾರೆ ಗುರುಜಿ. ಏನೇ ಕೆಲಸ ಮಾಡೋದಾದ್ರು ನಮ್ ಪಪ್ಪ ಅಂದ್ರೆ ನಂಗೆ ತುಂಬಾ ತಲೆನೋವು ಆಗ್ಬಿಟ್ಟಿದೆ ಗುರುಜಿ. ಒಂದ್ ನಿಮಿಷ ಅಪ್ಪ ಕೊಡ್ತೀನಿ, ಮಾತಾಡಿ ಗುರುಜಿ. ಕೊಡಮ್ಮ. ಗುರುಜಿ ಶಾಸ್ತ್ರಾಂಗ ನಮಸ್ಕಾರಗಳು. ನಮಸ್ಕಾರಪ್ಪ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸ್ವಾಮಿ. ಏನ್ ಮಾಡ್ತಿದ್ದೀರಿ ತಾವು ಚಿಕ್ಕಬಳ್ಳಾಪುರದಲ್ಲಿ? ಸ್ವಾಮಿ ನಾನು ಸಂಚಾರಿ ನಿಯಂತ್ರಕರಾಗಿದ್ದೀನಿ. ಎಲ್ಲಿ KSRTC. ಆಮೇಲೆ ಎಲ್ಲ ಅನುಕೂಲ ಕೊಟ್ಟಿರೋ ದೇವರು ಎಲ್ಲ ಈ ತರ ನಮ್ಮನ್ನ ತುಳಿಯೋರು ಜಾಸ್ತಿ ಇದಾರಲ್ಲ ಸ್ವಾಮಿ. ಅದು ಹೆಜ್ಜೆಜ್ಜೆಗೂ ಜನ ಇದ್ದೇ ಇರ್ತಾರೆ. ಅಂತಹ ಹೆಜ್ಜೆಜ್ಜೆಗೂ ಇರ್ತಕ್ಕಂಥ ಶತ್ರುಗಳನ್ನು ದೂರ ಮಾಡ್ಕೊಳ್ಳಿಕ್ಕೆ ನಾಳೆ ವಿಶೇಷವಾದ ಕ್ಷೇತ್ರ ದರ್ಶನ ಆಗ್ತಾ ಇದೆ. ನಾಳೆ ತಪ್ಪದಿರ ನಮ್ಮ ಕಾರ್ಯಕ್ರಮ ನೋಡಿ ಒಂದು ವಿಶೇಷವಾದಂತಹ ತಾಯಿ ದರ್ಶನ ತಾವು ಮಾಡಬಹುದು. ಜೊತೆಗೆ ತಾವು ಮಗಳ ವಿಚಾರದಲ್ಲಿ ನೀವು ತೆಗೆದುಕೊಳ್ತಕ್ಕಂಥ ತೀರ್ಮಾನ ತಪ್ಪಲ್ಲ. ಪ್ರತಿಯೊಬ್ಬ ತಂದೆ ತಾಯಿಗೂ ಒಂದು ಆತಂಕ ಇದೆ. ಒಳ್ಳೆ ಒಂದು ಗಂಡು ಅಂತ ಬಂದ್ರೆ ಏನು ನನ್ನ ಮಗಳನ್ನ ಒಳ್ಳೆ ಮನೆ ಸೇರಿಸ್ಬೇಕಲ್ಲ ಅನ್ನೋ ಆಸೆ ಎಲ್ಲರೂ ಆತರ ಪಡ್ತಕ್ಕಂಥ ಸಹಜವೇ. ಆದ್ರೆ ಈ ವರದಕ್ಷಿಣೆ ಅಂತಾಗ್ಲಿ, ಹಣಕಾಸಿನ ವಿಚಾರ ಆಗ್ಲಿ ಅಥವಾ ಅವರ ಆಸೆ ಆಕಾಂಕ್ಷೆಗಳಾಗ್ಲಿ ಅದನ್ನ ಮುಂದಿಟ್ಟಾಗ ನಾವು ತೀರ್ಸಕ್ ಆಗುತ್ತಾ ಇಲ್ವಾ? ಜೊತೆಗೆ ಈಗಲೇ ಅವ್ರ ಆಸೆ ಆಕಾಂಕ್ಷೆಗಳನ್ನ ಮುಂದಿಟ್ಟಾಗ ನೋಡಿ, ನೀವು ಸಂಪಾದನೆ ಮಾಡಿರ್ತಕ್ಕಂಥದ್ದು ನಿಮ್ಮ ಮಕ್ಳು ಕೊಡ್ಲಿಕ್ಕೆ ನಿಜ. ಆದ್ರೆ ಅದನ್ನ ಮುಂಚಿತವಾಗಲೇ ಕೊಟ್ಬಿಡಿ, ನಾಳೆ ಕೊಡ್ತಕ್ಕಂಥದ್ದು ಇವತ್ತೇ ನನ್ನ ಹೆಸರಿಗೆ ಆಸ್ತಿ ಬರೆದು ಬಿಡಿ. ಇಂತಹ ಮಾತು ಪ್ರಾರಂಭದಲ್ಲಿ ಬಂದ್ರೆ ಅವ್ರ ಹೊಟ್ಟೆ ತುಂಬಿಸ್ಲಿಕ್ಕೆ ನಿಮ್ ಕೈಲಾಗುದಿಲ್ಲ. ನಾನೊಂದು ಮಾತು ಹೇಳ್ತೇನೆ ಕೇಳಿ. ನಾವು ಮನುಷ್ಯರಿಗೆ ಊಟ ಹಾಕ್ಬೋದು, ಬಕಾಸುರನಿಗೆ ರಾಕ್ಷಸರಿಗೆ ಊಟ ಹಾಕ್ಲಿಕ್ಕೆ ಆಗುದಿಲ್ಲ ಅಲ್ವಾ? ಹೆಣ್ಣು ಮಗುನ ಕೊಡ್ಬೇಕಾದ್ರೆ ಒಳ್ಳೆ ಮನೆಗೆ ನೋಡ್ಕೊಡ್ಬೇಕು. 10 ಸತಿ ನಾವು ಶೋಧಿಸಿ ಕೊಡ್ಬೇಕಾಗತ್ತೆ. ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ನಮ್ಮ ಹೆಣ್ಮಕ್ಳಲ್ಲೂ 108 ತಪ್ಪಿದೆ. ಅದೇ ಪ್ರಕಾರ ಗಂಡನ ಮನೆಯಲ್ಲೂ ಹುಡುಗನ ಮನೆಯಲ್ಲೂ ಅಷ್ಟೇ ತಪ್ಪಾಗತ್ತೆ. ಬರೀ ತಪ್ಪುಗಳ ಮಧ್ಯದಲ್ಲಿ ನಿಮ್ ಜೀವನ ಹಾಳಾಗೋಗ್ಬಿಡುತ್ತೆ. ಇದಕ್ಕೆ ಮುಂದುವರಿಲ್ಲ ಸ್ವಾಮಿ. ಇದಕ್ಕೆ ಈ ವಿಚಾರವಾಗಿ ನಾನು ಸ್ಪಷ್ಟ ಮಾಹಿತಿ ಕೊಡ್ಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಇದು ಮದುವೆ ವಿಚಾರ. ನೀವು ಹೆಣ್ಣು ಗಂಡನ ಇಬ್ಬರು ಫೋಟೋ ನನ್ನ ಮುಂದೆ ಇದ್ದಿದ್ರೆ ಅಥವಾ ಇಬ್ರು ನನ್ನ ಹತ್ರ ಮಾತಾಡಿದ್ರೆ ಆ ಇಬ್ಬರ ಕಣ್ಣರೇಖೆ ನಾನು ನೋಡಿದ್ರೆ ಆಗಷ್ಟೇ ತೀರ್ಮಾನ ಕೊಡ್ತೀನಿ ಮದುವೆ ವಿಚಾರದಲ್ಲಿ. ಈ ಒಂದು ಈ ಸೀಟಲ್ಲಿ ಕೂತ್ಕೊಂಡು ಈ ಒಂದು ಸ್ಥಳದಲ್ಲಿ ಕೂತು ಈ ತೀರ್ಮಾನ ನಾನು ಕೊಡಬಾರದು, ತಪ್ಪಾಗತ್ತೆ. ಒಳ್ಳೆದಾಗ್ಲಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಹಾಗೆ ಅಭಿನಂದನೆಗಳು. ನಿಮ್ಮ ಕೈ ಸೇರ್ತಾ ಇದೆ ವನಸಿರಿ ದರ್ಪಣ ಪುಸ್ತಕ. ಶ್ರೀನಿಧಿ ಪಬ್ಲಿಕೇಶನ್ಸ್ ರವರು ಹೊರತಂದಿರುವಂತಹ ಬಹಳ ಉಪಯುಕ್ತಕರವಾದ ಒಂದು ಪುಸ್ತಕ ಇದು. ಯಾಕಂದ್ರೆ ಗುರುಜಿ ಇದು 3ನೇ ಪುಸ್ತಕ ಅನ್ಕೊಳ್ತೇನೆ ಈ ರೀತಿಯಾಗಿ ನೀವು ಬರ್ದಿರುವಂತದ್ದು. ಯಾಕಂದ್ರೆ ವೃಕ್ಷ ದರ್ಪಣ ಮತ್ತೆ ಅಪೂರ್ವ ವನಸಿರಿ ದರ್ಪಣ ಕೂಡ ನೀವೇ ಬರ್ದಿದ್ರಿ. ಹೌದು ಗುರುಜಿ, ಅದು ವರ್ಣರಂಜಿತವಾದ ಚಿತ್ರಗಳು. ನೀವು ಆ ಫೋಟೋಲಿ ಇರ್ತಕ್ಕಂತಹ ವನಸಿರಿಗಳನ್ನು ನೋಡಿದ್ರೆ ನಿಮಗೆ ಗೋಚರಿಸುತ್ತೆ ಇದು ಇಂಥದ್ದೇ ವನಸಿರಿ. ಆ ಫೋಟೋ ಕೈಲಿ ಇಟ್ಕೊಂಡು ಎಡಗೈಲಿ ಫೋಟೋ ಇಟ್ಕೊಂಡು ಬಲಗೈ ಭೂಮಿ ನೋಡಿದ್ರೆ ಅಲ್ಲಿರ್ತಕ್ಕಂತಹ ಗಿಡಮೂಲಿಕೆ ಇದ್ರೆ ನಿಮಗೆ ಕ್ಲೀಸ್ ಆಗಿ ಗೊತ್ತಾಗ್ಬಿಡುತ್ತೆ.
ಅದು ಬಹುಶಃ ಗುರುಜಿ ಇದರಲ್ಲಿ ಬಹಳ ಮುಖ್ಯವಾಗಿ ನೀವು ಗಮನ ಕೊಟ್ಟಿರೋದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ವನಸಿರಿಗಳ ಪಾತ್ರ ಮತ್ತು ಅವುಗಳನ್ನ ಉಪಯೋಗಿಸೋ ರೀತಿ ಕೂಡ ಬಹಳ ಅರ್ಥವತ್ತಾಗಿ ಇದರಲ್ಲಿ ಬರ್ದಿದ್ದೀರಾ. ನಾನು ಕೂಡ ಮೆಲುಕು ಹಾಕ್ತಾ ಇದ್ದೆ ಸುಮ್ಮನೆ ಕಾರ್ಯಕ್ರಮದ ಮಧ್ಯೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಖಂಡಿತ ಗುರುಜಿ. ಈಗ ಮುಂದಿನ ರಾಶಿಯ ಕುರಿತಾಗಿ ತಿಳಿಸ್ಕೊಡ್ತೀರಾ ಗುರುಜಿ? ವೃಷಭ ರಾಶಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇವತ್ತು ಮಧ್ಯಾಹ್ನ 3 ಗಂಟೆವರೆಗೂ ಒಂದು ಭಾಗದ ಭವಿಷ್ಯತ್ತಿದ್ದರೆ 3 ಗಂಟೆಯ ನಂತರ ಮತ್ತೊಂದು ಭಾಗಕ್ಕೆ ತಿರುಕೊಳ್ಳುತ್ತೆ. ಅದೇ ರಾತ್ರಿ 8 ಗಂಟೆ 20 ನಿಮಿಷದ ನಂತರ ಮತ್ತೊಂಥರ ಸಮಸ್ಯೆ ಎದುರಾಗುತ್ತೆ. ಒಟ್ಟು ಇವತ್ತಿನ ದಿವಸ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ 3 ಭಾಗಗಳಾಗಿದೆ. ಪ್ರಾರಂಭ ಬಹಳ ಚೆನ್ನಾಗಿರುತ್ತೆ. ಕೆಲವರಿಗೆ ಪ್ರಾರಂಭದಲ್ಲಿ ಬಹಳ ಅನುಕೂಲವಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ, ನೆಮ್ಮದಿ ಇರುತ್ತೆ, ಎಲ್ಲರೊಂದಿಗೂ ಒಳ್ಳೆ ಸ್ನೇಹ ಬೆಳೆಯುತ್ತೆ ಮತ್ತು ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಚೆನ್ನಾಗಿರ್ತೀರಿ. ಮಧ್ಯಾಹ್ನದ ನಂತರ ಅಲ್ಲಿ ಸಮಸ್ಯೆಗಳ ಸೆರಮಾಲೆ ಹುಟ್ಕೊಳ್ಳುತ್ತೆ. ಆದರೆ ಸಮಸ್ಯೆಗಳ ಸೆರಮಾಲೆ ಮಧ್ಯಾಹ್ನ 3 ಗಂಟೆ ನಂತರ ಆದರೆ ತಿರುಗಿ ಸಂಜೆ ರಾತ್ರಿ ಅಷ್ಟೊತ್ತಿಗೆ ಅದು ಸಮಾಧಾನಕ್ಕೆ ಬರುತ್ತೆ. ಆದರೆ ರಾತ್ರಿ ಕೆಲವರಿಗೆ ಆರೋಗ್ಯ ಕೆಡುತ್ತೆ. ಆಗ ನಿದ್ದೆ ಬರದಿರತಕ್ಕಂಥದ್ದು, ಮೈಕೈ ನೋವಿಂದ ಒದ್ದಾಡುವಂಥದ್ದು, ಅಜೀರ್ಣ ಪ್ರಾಬ್ಲಮ್ ಆಗುವಂಥದ್ದು, ರಾತ್ರಿ ಮಲಗಿದ್ರು ಒಂದ್ಸತಿ ಎದ್ದು ವಾಮಿಟ್ ಮಾಡ್ಕೋಬೇಕು ಅಥವಾ ಏನೋ ಎದೆ ಉರಿ ಬರ್ತಕ್ಕಂಥದ್ದು, ಎದೆ ಒತ್ತತಕ್ಕಂಥದ್ದು, ತಿಂದಿರ್ತಕ್ಕಂಥ ಪದಾರ್ಥ ಸರಿಯಾಗಿ ಅದು ಆಹಾರ ಪಚನ ಶಕ್ತಿ ಇಲ್ಲದೆ ಪಚನವಾಗ್ದಿರ ಮತ್ತಷ್ಟು ಸಮಸ್ಯೆ ಎದುರಿಸಬೇಕಾದಂಥ ದಿನವೂ ವೃಷಭ ರಾಶಿಯವರಿದೆ. ಈ ಎಲ್ಲ ಸಮಸ್ಯೆಗಳನ್ನು ನೀವು ದೂರ ಮಾಡ್ಕೋಬೇಕಾದ್ರೆ ಒಂದು ಉಪಾಯನೂ ಇದೆ. ಯಾಕೆಂದರೆ ಎಲ್ಲಿ ಸಮಸ್ಯೆ ಹುಟ್ಕೊಳ್ಳುತ್ತೋ ಅದರ ಪಕ್ಕದಲ್ಲಿ ಪರಿಹಾರ ಹುಟ್ಟಿರುತ್ತೆ. ಹಾಗೆ ಪರಿಹಾರದ ಗುಣ ಎಲ್ಲಿ ಕಾಣ್ತಿರುತ್ತೋ ಅಲ್ಲಿ ಸಮಸ್ಯೆನ ಪಕ್ಕದಲ್ಲಿ ಹಾಗೇ ಬಂದಿರುತ್ತೆ. ಒಂದು ಒಳ್ಳೇದಿದ್ರೆ ಕೆಟ್ಟದ್ದು, ಒಂದು ನಾಣ್ಯದ 2 ಮುಖಗಳಿದ್ದಂಗೆ. ಒಂದು ಭಾಗದಲ್ಲಿ ಒಳ್ಳೇದಿದ್ರೆ ಇನ್ನೊಂದು ಕೆಟ್ಟದ್ದಿರುತ್ತೆ. ಅದು ಹೇಗೆ ಭೂಮಿ ಮೇಲೆ ಬೀಳುತ್ತೋ ಆ ಥರ ನಡ್ಕೊಂಡು ಹೋಗ್ತಾ ಇರುತ್ತೆ. ಹಾಗೆ ಇದಕ್ಕೆ ಪರಿಹಾರ ಅಂತಕ್ಕಂಥದ್ದು ಒಂದು ತಾಮ್ರದ ಚೊಂಬಲ್ಲಿ ಅರ್ಧ ನೀರು ಹಾಕಿ ಒಂದು ಚಿಟಿಕೆ ಉಪ್ಪು, ಕಲ್ಲುಪ್ಪನ್ನು ಹಾಕಿ, ಆ ಕಲ್ಲುಪ್ಪನ್ನು ಹಾಕಿರ್ತಕ್ಕಂಥ ಉಪ್ಪು ನೀರನ್ನು ನೀವು ನೋಡಿಬಿಟ್ಟು ಯಾವುದಾದ್ರು ಒಂದು ಸ್ಥಳದಲ್ಲಿಡಿ. ಇವತ್ತು ರಾತ್ರಿ ಆಗಲಿ ನಾಳೆ ಬೆಳಗ್ಗೆವರೆಗೂ ಇವತ್ತು ಯಾವ ಸ್ಥಳದಲ್ಲಿ ತಾಮ್ರ ಚೊಂಬಲ್ಲಿ ಉಪ್ಪು ಹಾಕಿಟ್ಟಿರ್ತೀರೋ ನಾಳೆ ಬೆಳಗ್ಗೆ ತನಕ ಆ ಒಂದು ತಾಮ್ರದ ತಂಬಿಗೆನ ನೀವು ಕದಲಿಸಬಾರ್ದು. ನಾಳೆ ಬೆಳಗ್ಗೆ ಅದನ್ನು ಪುನಃ ನೋಡಿ ಅದನ್ನು ಹಸಿರಿಗೆ ಹಿಡಿದ ಮೇಲೆ ಹಾಕಿ ಸರಿ ಹೋಗುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಚಂದ್ರ ಮತ್ತು ಕೇತು ಚೆನ್ನಾಗಿದ್ದಾನೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಒಂದಲ್ಲ ಒಂಥರ ಸಮಸ್ಯೆ ನೋಡೋ ನಿಮಗೆ ಇವತ್ತು ಬಹಳ ನೆಮ್ಮದಿ ಇದೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ, ಕೆಲಸ ಕಾರ್ಯಗಳಲ್ಲಿ ಒಂದು ಯಶಸ್ಸನ್ನು ನೋಡ್ತೀರಿ. ಹಾಗೆ ಪ್ರಯಾಣದಲ್ಲಿ ಸಣ್ಣ ಪುಟ್ಟ ಪೆಟ್ಟಿರುತ್ತೆ, ಸಹಜವೇ. ಯಾಕೆಂದರೆ ನೀವು ಬಹಳ ಸ್ಪೀಡ್ ಗಾಡಿ ಓಡಿಸೋದು ಅಥವಾ ಇನ್ನೊಬ್ಬರ ಜೊತೆ ಕೂತ್ಕೊಂಡ್ರು ಮೈಮರೆತು ಕೂತ್ಕೊಳ್ಳುವಂಥದ್ದು, ಇಂತಹ ಪರಿಸ್ಥಿತಿ ಆದಾಗ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ತೀರಿ. ಜೋಪಾನ. ಆದಷ್ಟು ನಿಮ್ಮ ಬುದ್ಧಿ ನಿಮ್ಮ ಕೈಲಿರಲಿ. ಇನ್ನೊಬ್ಬರು ಹೇಳಿದಂಗೆ ಇನ್ನೊಬ್ಬರು ತಾಳಕ್ಕೆ ನೀವು ಕುಣಿಯದೇ ಆದರೆ ಸಮಸ್ಯೆ ಅಂತ ತನ್ಕೊಳ್ಳೋದು ಸಮಸ್ಯೆಯನ್ನು ತಂದೊಡ್ಕೊಳ್ತೀರಿ. ಭಾಳ ಜೋಪಾನ ಇರಲಿ. ಜೊತೆಗೆ ಇವತ್ತಿನ ದಿವಸ ಲಕ್ಷ್ಮೀನಾರಾಯಣ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನ ಪ್ರಾರ್ಥನೆ ಮಾಡಿ. ಇವತ್ತು ಒಂದು ದೇವಿಯ ಸಾನ್ನಿಧ್ಯಕ್ಕೆ ವಿಶೇಷವಾಗಿರ್ತಕ್ಕಂಥ ಯಾವುದಾದ್ರೂ ದೇವಿ ಕ್ಷೇತ್ರಗಳಿಗೆ ರಾಹುಕಾಲದಲ್ಲಿ ತಾಯಿ ದರ್ಶನ ಮಾಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಈಗಷ್ಟೇ ಒಂದು ಪುಟ್ಟ ಪ್ರೊಮೋನ ನೋಡಿದ್ರಿ, ಅದು ಈಗ ಪುಟ್ಟದಾಗಿ ಕಾಣ್ತಿದೆ. ಸವಿಸ್ತಾರವಾಗಿ ನೋಡ್ಬೇಕು ಅಂದ್ರೆ ಭಾನುವಾರ ಬೆಳಗ್ಗೆ 11 ಗಂಟೆಗೆ ತಪ್ಪದೆ ನೋಡಿ ಮಹರ್ಷಿ ಯಾತ್ರೆ ಕಾರ್ಯಕ್ರಮ. ಬಹಳ ಚೆನ್ನಾಗಿ ಮೂಡ್ ಬಂದಿದೆ. ಅಷ್ಟೇ ಅಲ್ಲ, ನಾಳೆ ಬೆಳಗ್ಗೆ ನೆನಪಿದೆ ತಾನೇ, ಇವತ್ತು ಕೂಡ ಗುರೂಜಿ ಅವರು ತಿಳಿಸ್ಕೊಡ್ಲಿದ್ದಾರೆ. ನಾಳೆ ತಾಯಿಯ ದರ್ಶನವನ್ನ ಮಾಡ್ತೀವಿ. ಆದ್ರೆ ದರ್ಶನ ಮಾಡುವಾಗ ಏನ್ ಮಾಡ್ಬೇಕು ಅನುಷ್ಠಾನ ತಿಳಿಸ್ಕೊಡ್ತಾರೆ, ಶತ್ರುಗಳಿಂದ ದೂರ ಆಗೋದಕ್ಕೆ. ನೋಡ್ತೀರಾ ತಾನೇ? ನಾಳೆ ನಾಡಿದ್ದು ತಪ್ಪದೆ ನೋಡಿ ಅಂತ ಹೇಳ್ತಾ ಬನ್ನಿ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ. ಮಾಡಿರೋರು ಯಾರು ಅಂತ ಕೇಳೋಣ. ಹಲೋ. ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ಹಲೋ, ನಮಸ್ತೆ ಮ್ಯಾಮ್. ನನ್ನ ಹೆಸರು ಹೇಮಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಹೇಮಾ ಅವರೇ? ನಾನು ಬೆಂಗಳೂರು ರಾಜನಗರದಿಂದ ಫೋನ್ ಮಾಡ್ತೀನಿ ಮ್ಯಾಮ್. ಯಾರ ಬಗ್ಗೆ ಕೇಳ್ಬೇಕಿತ್ಮ? ನಾನು ಗುರುಜಿ ಅವ್ರ ಹತ್ರ ಮಾತಾಡ್ಬೇಕಾಗಿತ್ತು. ಮಾತಾಡಿ ಹೇಮಾ ಅವರೇ. ಜೊತೆಗೆ ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಬಿಡಿ, ಆಯ್ತಾ? ಹಲೋ. ಹಾ, ಮಾತಾಡಿಮ್ಮ. ಹಲೋ 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 ಗುರುಜಿ, ನಮಸ್ಕಾರ. ನಮಸ್ಕಾರ ತಾಯಿ, ಹೇಳಮ್ಮ. ನನ್ನ ಹೆಸರು ಹೇಮಾ ಅಂತ ಗುರುಜಿ. ನಾನಿಲ್ಲಿ ರಾಜನಗರ, ಬೆಂಗಳೂರು ರಾಜನಗರದಿಂದ ಮಾತಾಡ್ತಾ ಇದ್ದೀನಿ. ಹೇಳಮ್ಮ. ನಾನು ನಿಮ್ ಪ್ರೋಗ್ರಾಮ್ನ ಪ್ರತಿದಿನ ನೋಡ್ತೀನಿ. ನೀವು ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ಎಲ್ಲ ನಡೆಸ್ಕೊಡ್ತೀರಾ. ಆ ಪ್ರೋಗ್ರಾಮ್ ಇಂದ ನಿಮಗೆ ಏನಾದ್ರು ಉಪಯುಕ್ತವಾದ ಅಲ್ಲಮ್ಮ, ನಮ್ಮ ಪ್ರೋಗ್ರಾಮ್ ಇಂದ ನಿಮಗೆ ಉಪಯುಕ್ತವಾದಂತಹ ಮಾಹಿತಿ ಆಗ್ಲಿ ಅಥವಾ ನಮ್ಮ ಪ್ರೋಗ್ರಾಮ್ ಅಲ್ಲಿ ನಾವು ಹೇಳಿರ್ತಕ್ಕಂತಹ ಕೆಲವು ಅನುಷ್ಠಾನಗಳನ್ನು ತಾವು ಮಾಡ್ಕೊಂಡಿರ್ತಕ್ಕಂಥದ್ದಾಗ್ಲಿ ಇದೇನಾದ್ರು ಮಾಡಿದ್ದೀರಾ? ಹಾ, ಮಾಡಿದೀನಿ ಗುರುಜಿ. ಮತ್ತೆ ನಿನ್ನೆ ನೀವು ಗಣೇಶಂದು ಉತ್ಸವದ ಬಗ್ಗೆ ಏನೋ ಒಂದು ಹೇಳಿದ್ರಿ. ನಿನ್ನೆ ರಾಜನಗರ 37ನೇ ಅಡ್ಡ ರಸ್ತೆ ಅಲ್ಲಿ ಗಣಪತಿ ಉತ್ಸವ ನಡೆಯುತ್ತೆ ಅಂತ ಏನೋ ಹೇಳಿದ್ರಿ. ಹೌದು ತಾಯಿ. ಅಲ್ಲಿ ಹಾಲಭಿಷೇಕ ಮತ್ತೆ ಸಿಂಧೂರಾಭಿಷೇಕ ಏನೋ ಮಾಡ್ತಾರೆ ಅಂತ ಹೇಳಿದ್ರಿ. ಅದ್ರ ಬಗ್ಗೆ ಸಿಂಧೂರದಿಂದ ಅರ್ಚನೆ, ಹಾಲಿನ ಅಭಿಷೇಕ. ನಿಮ್ಮ ಮನೆಯಲ್ಲೇ ನೀವು ಒಂದು ತಾಮ್ರ ತಂಬಿಗೆನೋ ಅಥವಾ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಒಂದು 100 ಗ್ರಾಮು ಅಥವಾ 200 ಗ್ರಾಮು 1/4 ಲೀಟರ್ ಹಾಲು
ಹಾಲು ಜಾಸ್ತಿ ಬೇಡ, ಒಂದು 1/4 ಲೀಟರ್ ಹಾಲ್ನ ಒಂದು ತಾಮ್ರ ಚೊಂಬಲ್ಲಿಟ್ಟು ಮನೆಯಲ್ಲಿ ಪೂಜೆ ಮಾಡಿ ಅದನ್ನ ನೀವೇ ನಿಮ್ಮ ಸ್ವಹಸ್ತದಿಂದ ಗಣಪತಿಗೆ ಕ್ಷೀರಾಭಿಷೇಕ ಮಾಡ್ತಕ್ಕಂತಹದ್ದು. ಇದು ಬಹಳ ವಿಶೇಷ. ಯಾಕೆಂದ್ರೆ ನೀವು ಗಣಪತಿಗೆ ನೀವೇ ನಿಮ್ಮ ಸ್ವಹಸ್ತದಿಂದ ಅಭಿಷೇಕ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ನಿಮ್ಮ ಮನೇಲಿರ್ತಕ್ಕಂಥ ಸಣ್ಣ ವಿಗ್ರಹಕ್ಕೆ ಮಾಡಬಹುದು. ಅಲ್ಲಿ ಒಂದು ವಿಶೇಷವಾದಂತ ರೀತಿ ಅದನ್ನೊಂದು ಆವಾಹನೆ ಮಾಡಿ ಮಹಾಗಣಪತಿ ಅನುಷ್ಠಾನವನ್ನು ಮಾಡಿ ಅಲ್ಲಿ ಗಣಹೋಮದಲ್ಲೂ ಸಹಿತ ಮೋದಕ ಮತ್ತು ನಾರಿಕೇಳ ಇದರಿಂದ ಹೋಮ ಮಾಡತಕ್ಕಂತಹ ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ಸನ್ನಿವೇಶ ಇದೆ. ಅದು ಭಾನುವಾರ ನಡೆಯುತ್ತೆ ಕಾರ್ಯಕ್ರಮ. ಅದು ಅಡ್ರೆಸ್ ಮತ್ತೊಮ್ಮೆ ತಿಳಿಸ್ತೀನಿ, ಕೇಳ್ಕೊಳಮ್ಮ. ಒಳ್ಳೇದಾಯ್ತು ಹೇಮ ಅವರೇ, ನಮ್ಗೆ ಮತ್ತೊಮ್ಮೆ ನೆನಪಿಸಿದ್ದಕ್ಕಾಗಿ ಇವತ್ತು ತಿಳಿಸ್ತೇವೆ. ಬೆಂಗಳೂರಿನ ರಾಜಾಜಿನಗರದ 2ನೇ ವಿಭಾಗ 37ನೇ ಅಡ್ಡ ರಸ್ತೆಯಲ್ಲಿ ವಿದ್ಯಾಗಣಪತಿ ಯುವಕ ಸಂಘದವರು ಆಯೋಜಿಸಿರುವಂತಹ ಗಣೇಶೋತ್ಸವ. ಅಲ್ಲಿ ಬಹಳ ನಿಜವಾಗ್ಲೂ ನಮ್ಮ ಕೈಯಿಂದಲೇ ಕ್ಷೀರಾಭಿಷೇಕ ಮಾಡಿಸಿರೋದು ಮತ್ತಷ್ಟು ವಿಶೇಷ ಅಲ್ವೇ ಗುರುಜಿ? ಅದಕ್ಕೆ ನೀವು ನಿಮ್ಮ ಮನೆಯಿಂದ ಅನುಷ್ಠಾನವನ್ನು ಮಾಡಿ ಶ್ರದ್ಧೆಯಿಂದ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಒಂದು ಚೊಂಬಲೆ ಹಾಲು ತಂದು ನೀವೇ ಸ್ವಾಮಿಗೆ ಅಭಿಷೇಕ ಮಾಡ್ತಕ್ಕಂಥದ್ದು. ಜೊತೆಗೆ ಸ್ವಲ್ಪ ಸಿಂಧೂರ ತಂದು ಅಲ್ಲಿ ಒಂದು ತಟ್ಟೆನಲ್ಲಿ ಹಾಕಿದ್ರೆ ಅದರಿಂದ ಸ್ವಾಮಿಗೆ ಅರ್ಚನೆ ಮಾಡಿ ಆ ಅರ್ಚನೆ ಪ್ರಸಾದನ್ನ ವಾಪಸ್ ತೆಗೆದುಕೊಳ್ಳಿ. ಸಿಂಧೂರ ಆಂಜನೇಯ ಸ್ವಾಮಿಗೆ ಬಹಳ ಪ್ರೀತಿ. ಆದ್ರೆ ಸಿಂಧೂರ ಗಣಪತಿ ಇದೆ. ಆ ಸಿಂಧೂರ ಗಣಪತಿ ಬೇಡಿದ ವರಗಳನ್ನ ಶೀಘ್ರವಾಗಿ ದಯಪಾಲಿಸ್ತಾನೆ. ಈ ಸಿಂಧೂರ ಗಣಪತಿ ಇರ್ತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ. ಆದ್ರೆ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಸಿಂಧೂರ ಗಣಪತಿಗೂ ಒಂದು ವಿಶೇಷ ಶಕ್ತಿ ಇದೆ. ಇವತ್ತಿಗೂ ಸಹಿತ ಅಲ್ಲಿ ಗಣಪತಿಯ ದರ್ಶನಕ್ಕೆ ಹೋಗಿ ಬಂದಂತ ಭಕ್ತರಿಗೆ ಸಾಕಷ್ಟು ಅನುಕೂಲಗಳಾಗಿದೆ. ಅಂತಹ ಸಿಂಧೂರದಿಂದ ಸ್ವಾಮಿಗೆ ಒಂದು ಅರ್ಚನೆ ಮಾಡಿರ್ತಕ್ಕಂಥ ಅರ್ಚನಾ ಪ್ರಸಾದವನ್ನು ಸಹಿತ ಅವರು ನಿಮಗೆ ದಯಪಾಲಿಸ್ತಾರೆ, ಅಂದ್ರೆ ಕೊಡ್ತಾರೆ. ಅದಕ್ಕೋಸ್ಕರ ಇದು ಬಹಳ ವಿಶೇಷ. ನೀವು ಬನ್ನಿ, ನಾನು ಬರ್ತಾ ಇದ್ದೇನೆ ಆ ಕ್ಷಣಕ್ಕೆ, ಆ ಭಗವಂತನ ದರ್ಶನಕ್ಕೆ ನಾನು ಬರ್ತೇನೆ. ಬನ್ನಿ ತಾಯಿ, ಒಳ್ಳೇದಾಗ್ಲಿ. ಧನ್ಯವಾದಗಳು ಹೇಮ ಅವರೇ. ಮಾತಾಡಿ. ಹಲೋ ಗುರುಜಿ ಅವರೇ. ಹೇಳಮ್ಮ. ಗುರುಜಿ ಅವರೇ, ಇದು ಸಿಂಧೂರಾಭಿಷೇಕ ಅನ್ನೋದು ಉತ್ಸವ ಮೂರ್ತಿಗೆ ಮಾಡ್ತಾರಾ ಇಲ್ಲ ಮಣ್ಣಿನ ಗಣಪತಿಗೆ ಮಾಡ್ತಾರಾ ಗುರುಜಿ ಅವರೇ? ಸಿಂಧೂರ ಅಭಿಷೇಕ ಮಾಡೋದಿಲ್ಲ, ಸಿಂಧೂರ ಅರ್ಚನೆ ಮಾಡ್ತಾರೆ. ಅದು ನೀವು ಹಾಲು ಅಭಿಷೇಕ ಮಾಡಿರ್ತಾರಲ್ಲ ಸ್ವಾಮಿಗೆ, ಆ ಸ್ವಾಮಿಗೆ ಮಾಡ್ತಕ್ಕಂಥದ್ದು. ಅಥವಾ ಅಲ್ಲಿ ಮತ್ತೊಂದು ವಿಗ್ರಹ ಇಟ್ಟು ಮಾಡಬಹುದು. ಏನೇ ಆದ್ರೂ ಕ್ಷೀರದಿಂದ ಗಣಪತಿ ಅಭಿಷೇಕ, ಸಿಂಧೂರದಿಂದ ಸ್ವಾಮಿಗೆ ಅರ್ಚನೆ, ಎರಡೂ ವಿಶೇಷವೇ. ಆದ್ರೆ ಹಾಲು ಸಿಂಧೂರ ಎರಡೂ ನಿಮ್ಮ ಮನೆಯಿಂದಲೇ ತರಬೇಕು. ಇದರಿಂದ ನಾವು ಏನು ಮಾಡ್ಕೋಬಹುದು ಗುರುಜಿ ಅವರೇ? ನೋಡಮ್ಮ, ಕ್ಷೀರಾಭಿಷೇಕ ಮಾಡೋದ್ರಿಂದ ಬೇಡಿದ ವರಗಳನ್ನ ಭಗವಂತ ಶೀಘ್ರವಾಗಿ ಇನ್ನೊಂದು ಗಣಪನ ಅನುಷ್ಠಾನ ಅಂದ್ರೇನೆ ವಿಶೇಷ. ಇಂತಹ ವಿಶೇಷವಾಗಿರ್ತಕ್ಕಂಥ ಗಣಪತಿಗೆ ನಿಮ್ಮ ಸ್ವಾಸ್ಥ್ಯದಿಂದ ಅಭಿಷೇಕ ಮಾಡೋದಿದೆಯಲ್ಲ, ಇದು ಒಂದು ವಿಶೇಷನೇ, ಬಹಳ ಅನುಕೂಲನೇ. ಅಕಸ್ಮಾತ್ ಮನೆ ದೂರ ಬಾರ ಇದ್ದು ಮನೆಯಿಂದ ಹಾಲು ತರಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಸಹಿತ ಅಲ್ಲೇ ಆ ಒಂದು ದೇವಾಲಯದ ಅಂದ್ರೆ ನಾವು ಎಲ್ಲಿ ಗಣಪತಿ ಕೂಡಿಸಿರ್ತಾರೋ ಆ ಸುತ್ತಮುತ್ತ ಪ್ರಾಂತದಲ್ಲೋ ಅಥವಾ ಅವರೇ ಏನೋ ವ್ಯವಸ್ಥೆ ಮಾಡಿರಬಹುದು. ಅವರೇ ಒಂದಷ್ಟು ತಾಮ್ರ ಚೊಂಬಲ್ಲಿ ಹಾಲಿಟ್ಟು ಅನುಷ್ಠಾನ ಮಾಡಿ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿಸಿ ಆ ಸಂಕಲ್ಪ ಆದ ನಂತರ ನೀವೇ ನಿಮ್ಮ ಸ್ವಾಸ್ಥ್ಯದಿಂದ ಅಭಿಷೇಕ ಮಾಡುವಂತ ಪ್ರಾವಿಷನ್ ಇಟ್ಟಿರಬಹುದು. ಯಾಕೆಂದ್ರೆ ದೂರಾಭಾರದಿಂದ ಬಂದಂತವರಿಗೆ ಮನೆಗಳಿಂದ ಹಾಲು ತರಲಿಕ್ಕೆ ಆಗುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಅಲ್ಲೇ ಹಾಲಿದ್ದು ಅವ್ರ ಹತ್ರ ಇಸ್ಕೊಂಡು ನೀವು ಹಾಕಬಹುದು, ಸ್ವಾಮಿಗೆ ಅಭಿಷೇಕ ಮಾಡಬಹುದು. ಅದು ಒಂದು ಪ್ರಾವಿಷನ್ ಮಾಡಿರ್ತಾರೆ. ಒಳ್ಳೇದಾಗ್ಲಿ ತಾಯಿ. ಹೇಮ ಅವರೇ, ಧನ್ಯವಾದಗಳು ಆ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಅವ್ರು ತಮ್ಮ ಬಗ್ಗೆ ಏನೂ ಕೇಳ್ಕೊಂಡ್ಲಿಲ್ಲ, ಯಾಕಂದ್ರೆ ರಾಜಾಜಿನಗರ ಅವರೇ ಅಲ್ವಾ, ಹೋಗ್ಲಿಕ್ಕೆ ಅಂತ ಬಹುಶಃ ಸಾಕಷ್ಟು ಮಾಹಿತಿಯನ್ನ ಕೇಳಿದ್ರು ಗುರುಜಿ. ಅವ್ರು ಕೇಳಿದ್ರಲ್ಲಿ ಬಹಳ ಅರ್ಥಗರ್ಭಿತ, ಎಲ್ಲರಿಗೂ ಅನ್ವಯಿಸುವ. ಅಕಸ್ಮಾತ್ ದೂರ ಬಾರದಿಂದ ಇರ್ತಕ್ಕಂಥವ್ರು ಒಂದು ಪ್ರಾಂತ್ಯದಿಂದ ಮತ್ತೊಂದು ಪ್ರಾಂತ್ಯಕ್ಕೆ ಬರ್ಬೇಕಾದ್ರೆ ಹಾಲ್ನ ಮನೆಯಿಂದ ತರಲಿಕ್ಕೆ ಆಗೋದಿಲ್ಲ. ಆಗ ಅದು ಒಂದು ಮಾಹಿತಿ ಹೊರಬಿದ್ದಂಗಾಯ್ತು. ಜೊತೆಗೆ ನೀವು ಹೇಳಿದ್ರಿ ಅಲ್ವೇ ಗುರುಜಿ, ಈ ತರ ಮಾಡೋದ್ರಿಂದ ಕ್ಷೀರಾಭಿಷೇಕ ಮಾಡಿಸೋದ್ರಿಂದ ಆರ್ಥಿಕ ಪರಿಸ್ಥಿತಿ ತುಂಬಾ ಕುಂಠಿತವಾಗ್ತಿದೆ ಅನ್ನೋರ್ಗೆ ಅಭಿವೃದ್ಧಿ ಆಗತ್ತೆ ಅಂತ ಕೂಡ ತಾವು ಹೇಳಿದ್ರಿ. ಜೊತೆಗೆ ಸಿಂಧೂರ ಇದೆಯಲ್ಲ, ಇದು ಮತ್ತಷ್ಟು ವಿಶೇಷ. ಈ ಸಿಂಧೂರದಿಂದ ಅರ್ಚನೆ ತುಂಬಾ ಕಡಿಮೆ. ಇದು ಆಂಜನೇಯ ಸ್ವಾಮಿಗೆ ಪ್ರೀತಿ. ಆದ್ರೆ ಸಿಂಧೂರ ಗಣಪ ಇದ್ದಾನೆ, ಆ ಗಣಪನ ಸಂಕಲ್ಪ ಮಾಡೋದ್ರಿಂದ ಅಂಗಾರಕರಿಂದ ಆಗ್ತಕ್ಕಂತಹ ದೋಷಗಳು ಏನಿದ್ರು ದೂರ ಆಗುತ್ತೆ. ಮಕ್ಕಳಿಗೆ ಮದುವೆ ಆಗಿಲ್ಲ ಅನ್ನೋರ್ಗೂ ಸಹಿತ ಮದುವೆಗೆ ಸಂಕಲ್ಪ ಮಾಡಿಸಿ, ಒಂದು ಮದುವೆ ಆಗಿರತಕ್ಕಂಥವ್ರು ಅಂತಹವ್ರು ಬಂದು ಸಂಕಲ್ಪ ಮಾಡಿಸಿ ಆ ಕೇಸರಿಯಿಂದ ಅಭಿಷೇಕ ಮಾಡಿಸಿ ಅಥವಾ ಅರ್ಚನೆ ಮಾಡಿಸೋದ್ರಿಂದ ಅದು ಲಾಭ ಸಿಗುತ್ತೆ. ಸರಿ ಗುರುಜಿ, ಹಾಗಿದ್ರೆ ಈಗ ಕರ್ಕಾಟಕ ರಾಶಿಯವ್ರಿಗೆ ಏನ್ ತಿಳಿಸ್ತೀರಾ ಗುರುಜಿ? ಖಂಡಿತಮ್ಮ. ಇನ್ನ ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ದಿನವೇನೋ ಬಹಳ ವಿಶೇಷವೇ. ಆದರೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಮನಸ್ಸಲ್ಲಿ ಒಂದು ಆಸೆ ಆಕಾಂಕ್ಷೆ ಇರೋದಿಲ್ಲ, ಒಂದು ಉತ್ಸಾಹ ಇರೋದಿಲ್ಲ, ಮತ್ತು ಯಾವುದೇ ಕೆಲಸ ಮಾಡಬೇಕಾದ್ರೂ ಒಂಥರ ಮಂಡತನ ಆಗುತ್ತೆ. ಬಹಳಷ್ಟು ಆಲೋಚನೆ ಮಾಡ್ತೀರಿ. ಒಂದು ಕೆಲಸ ಮಾಡಬೇಕಾದ್ರೆ 100 ಆಲೋಚನೆಗಳು ಮಾಡಿ ಆ ಕೆಲಸನ ಕೈ ಬಿಟ್ಬಿಡ್ತೀರಿ. ಬಹಳ ಸುಲಭನಾಗುವಂತಹ ಕೆಲಸಕ್ಕೂ ಸಮಯ ವೃಥಾ ವೇಸ್ಟ್ ಮಾಡ್ಕೊಳ್ತೀರಿ. ಇವತ್ತು ಅಂತಹ ಒಂದು ಒಳ್ಳೆ ದಿನ ಅಲ್ಲ. ಆದರೆ ಚಂದ್ರ ಚೆನ್ನಾಗಿದ್ದಾನೆ, ನಿಮ್ಮ ಜಾತಕದಲ್ಲಿ ಚಂದ್ರ ಬಹಳಷ್ಟು ಚೆನ್ನಾಗಿರೋದ್ರಿಂದ ನೀವು ಅಂದುಕೊಂಡಂತಹ ಕೆಲಸ ಮಾಡ್ತೀರಿ. ಆದರೆ ಸಾಧ್ಯವಾದರೆ ಒಬ್ಬರಿಗೆ ಕ್ಷೀರದಾನ ಮಾಡಿ. ಯಾರಾದರೂ ಒಬ್ಬರಿಗೆ ಕರ್ಕಾಟಕ ರಾಶಿಯವರು ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮನೆ ಮಕ್ಕಳಿಗಾಗಿರ್ಬೋದು, ನಿಮ್ಮಲ್ಲಿರ್ತಕ್ಕಂಥ ಹಿರಿಯರಿಗಾಗಿರ್ಬೋದು, ಅಥವಾ ಏನೂ ಇಲ್ಲ ಅಂದ್ರೆ ಅವರಿಗೆಲ್ಲರೂ ನಿಮ್ಮ ಸ್ನೇಹಿತರು ಸಿಕ್ಕಿದ್ರೆ ಒಂದು ಲೋಟ ಹಾಲು ಕೊಡಿಸಿ, ಒಂದು ಬಾದಾಮಿ ಹಾಲು ಕೊಡಿಸ್ಬಿಡಿ. ನಿಮ್ಮ ಕೈಯಿಂದ ಕ್ಷೀರದಾನ ಮಾಡಿದ್ರೆ ಮತ್ತಷ್ಟು ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿ,
ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧನ ಅನುಗ್ರಹ ಇದೆ. ಬುಧನ ಅನುಗ್ರಹ ಯಾವಾಗ ಯಾವ ಜಾತಕದ ಪುರುಷನಿಗೆ ಇರುತ್ತೋ ಅವರಿಗೆ ಸ್ವಂತ ಜ್ಞಾನ ಬಹಳ ವಿಶೇಷವಾಗಿ ಕೆಲಸ ಮಾಡುತ್ತೆ. ಹಾಗೆ ಇವತ್ತಿನ ದಿವಸ ನೀವು ಅಂದ್ಕೊಂಡಂತಹ ಎಲ್ಲ ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಮುಂಗೋಪ ಸ್ವಭಾವ ಇದೆ. ನಿಮ್ಮ ಮುಖದ ವರ್ಚಸ್ಸಲ್ಲಿ ನಿಮ್ಮನ್ನು ಯಾರೇ ಮಾತಾಡಿಸ್ಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಬೇಕಾಗತ್ತೆ. ಯಾಕೆಂದರೆ ನೀವೇನೋ ನಗನಾಗ್ತಾ ಇರ್ತೀರಿ, ಆದರೆ ನಿಮ್ಮನ್ನು ನೋಡಿದ್ರೆ ಆ ಸಿಂಹರಾಶಿಯವರು ಯಾರೇ ಆದರೂ ಸಹಿತ ನಿಮ್ಮನ್ನು ನೋಡಿದ್ರೆ ನಿಮ್ಮ ಮುಖದಲ್ಲಿ ಒಂದು ಕೋಪ ಅಂತಕ್ಕಂಥದ್ದು ಕಾಣ್ತಾ ಇರುತ್ತೆ. ನಿಮ್ಮ ಕಣ್ಣುಗಳು ಬಹಳ ಖಾರವಾಗಿ ಕಾಣ್ತಾ ಇರುತ್ತೆ. ಯಾಕೆಂದರೆ ಭಯ, ನಿಮ್ಮನ್ನು ಮಾತಾಡಿದ್ರೆ ಏನು ತಿರುಗಿ ಮಾತಾಡ್ತಿರೋ, ಯಾವ ಥರ ನಮ್ಮ ಮೇಲೆ ರಿಯಾಕ್ಷನ್ ತೋರಿಸ್ತಿರೋ, ಈ ಪ್ರಕಾರವಾದಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಸಿಂಹರಾಶಿಯವರು ತಪ್ಪದಿರ ಇವತ್ತಿನ ದಿವಸ ಲಕ್ಷ್ಮೀನಾರಾಯಣ ಧ್ಯಾನ ಮಾಡಿ, ಜೊತೆಗೆ ಸೂರ್ಯ ನಮಸ್ಕಾರ ಮಾಡಿ ಮನೆಯಿಂದ ಹೊರಬರ್ತಕ್ಕಂಥದ್ದು ಸಿಂಹರಾಶಿಯವರು ಮಾಡಿದ್ರೆ ಸಾಕಷ್ಟು ಯಶಸ್ಸಾಗುತ್ತೆ. ಸಿಂಹರಾಶಿಯವರು ಮಧ್ಯಾಹ್ನ 12 ಗಂಟೆಗೆ ಕರೆಕ್ಟಾಗಿ 12 ಗಂಟೆ ಸ್ಫುಟ ಇಟ್ಟಾಗಿ ಒಂದಿಷ್ಟು ಸಕ್ಕರೆನೋ ಬೆಲ್ಲನೋ ಅಥವಾ ಏನಾದ್ರು ಒಂದಿಷ್ಟು ಸಿಹಿ ಪದಾರ್ಥನ ಒಂದಿಷ್ಟು ಇರುವೆಗಳಿಗೆ ಹಾಕಿ, ಇವತ್ತು ಇರುವೆಗಳಿಗೆ ಆಹಾರವನ್ನು ಹಾಕೋದ್ರಿಂದ ಸಾಕಷ್ಟು ಯಶಸ್ಸನ್ನು ಪಡಿತೀರಿ, ಅನುಕೂಲವೂ ಪಡಿತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರದಲ್ಲಿ ಗುರುಚಂದ್ರ ಯೋಗ. ಗುರುಚಂದ್ರ ಯೋಗ ಇದ್ದಾಗ ಕನ್ಯಾ ರಾಶಿಯವರಿಗೆ ಸಾಕಷ್ಟು ಯಶಸ್ಸಿರುತ್ತೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ, ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಹೊಸದಾಗಿ ಮಾಡಬೇಕಾಗಿರ್ತಕ್ಕಂಥ ಯಾವುದೇ ಕೆಲಸಗಳ ಬಗ್ಗೆ ಸ್ವಲ್ಪ ನೀವು ಚಿಂತನೆ ಮಾಡಿದ್ರೂ ನಿಮಗೆ ಮತ್ತೊಬ್ಬರ ಸಹಾಯ ಸಿಕ್ಕಿ ಆ ಸಹಾಯ ತಗೊಳ್ಳೋದು, ಅದರಿಂದ ಸಾಕಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಳೋದು ಸಿದ್ಧ ನಿಮ್ಮ ಅದೃಷ್ಟದಲ್ಲಿದೆ. ಸಾಧ್ಯವಾದಷ್ಟು ಕನ್ಯಾ ರಾಶಿಯವರು ದುರ್ಗಾರಾಧನೆ ಮಾಡಿ, ಸಾಧ್ಯವಾದರೆ ಯಾವುದೋ ಒಂದು ದೇವಿ ದೇವಸ್ಥಾನಕ್ಕೆ ಹೋಗಿ ರಾಹುಕಾಲದಲ್ಲಿ ತಾಯಿನ ದರ್ಶನ ಮಾಡಿ ಬನ್ನಿ. ಇದರಿಂದ ಸಾಕಷ್ಟು ಯಶಸ್ಸಿದೆ, ಲಾಭನೂ ಇದೆ. ಒಳ್ಳೆಯದಾಗಲಿ. ಈಗಷ್ಟೇ ನೋಡ್ತಾ ಇದ್ರಿ ನಾಳೆ ಎಷ್ಟು ವಿಶೇಷವಾಗಿ ಮೂಡ್ ಬರ್ಲಿದೆ ಅಂತ ಒಂದು ಚಿಕ್ಕ ಜಲಕಷ್ಟೇ ನೋಡಿದ್ರಿ. ಆದ್ರೆ ಖಂಡಿತವಾಗ್ಲೂ ಇವತ್ತು ಕಾರ್ಯಕ್ರಮ ಸಂಪೂರ್ಣವಾಗಿ ನೋಡಿದ್ರೆ ನಾಳೆ ಹೇಗೆ ಅನುಷ್ಠಾನ ಮಾಡ್ಕೊಳ್ಬೇಕು ದೇವಿಯ ದರ್ಶನವನ್ನ ಮಾಡಿದಾಗ ಅಂತ ತಮ್ಗೆ ತಿಳಿಯುತ್ತೆ. ಹಾಗಾಗಿ ಕಾರ್ಯಕ್ರಮದ ಕೊನೆವರೆಗೂ ಟಿವಿ ಮುಂದೆ ಸ್ವಲ್ಪ ಕೂತಿರಿ, ಎಲ್ಲೂ ಅಲ್ಗಾಡ್ಬೇಡಿ. ಹಾಗಂತ ಕೆಲಸನೂ ಮಧ್ಯ ಮಧ್ಯ ಬ್ರೇಕ್ ಬಂದಾಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್, ನನ್ನ ಹೆಸರು ಹೇಮಲತಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಸುಬ್ರಹ್ಮಣ್ಯ ನಗರದಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮಸ್ತೆ ಮೇಡಮ್. ಹೇಮಲತಾ ಅವರೇ, ಗುರುಜಿ ಇದ್ದಾರೆ, ಮಾತಾಡಿಮ್ಮ. ಹಾ ಮೇಡಮ್. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಹೆಸರು ಹೇಮಲತಾ ಅಂತ. ಗುರುಜಿ, ನನಗೆ ಹೆಪಟೈಟಿಸ್ ಬಿ ಐತೆ. ಅದು ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಹೇಳಿದ್ರು ಬ್ಲಡ್ ರಿಪೋರ್ಟ್ ಅಲ್ಲಿ. ಅದಕ್ಕೆ ಇವಾಗ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಮತ್ತೆ ಲಿವರ್ ಬಯಾಪ್ಸಿ ಮಾಡಿದ್ರು. ಲಿವರ್ ಡ್ಯಾಮೇಜ್ ಆಗೈತಂತೆ. ನನಗೆ ಇನ್ನೂ ಮಗು ಆಗಿಲ್ಲ ಗುರುಜಿ. ಮದುವೆಗೆ ಎಷ್ಟು ವರ್ಷ ಆಯ್ತಮ್ಮ? 2.5 ವರ್ಷ ಆಯ್ತು ಗುರುಜಿ. ತುಂಬಾ ಚಿಕ್ಕ ಏಜ್ಗೆನೆ ಮದ್ವೆ ಮಾಡಿದ್ರು, 17.5 ವರ್ಷಕ್ಕೆನೆ. ಮಗು ಇಲ್ಲ ಗುರುಜಿ. ಅತ್ತೆ ಕೇಳ್ತಾರೆ ಗುರುಜಿ ಮಗು ಇಲ್ಲ ಅಂತ. ಇಲ್ಲ, ಚಿಂತೆ ಮಾಡ್ಬೇಡಮ್ಮ, ದೇವ್ರು ನಿನ್ ಕಣ್ ತೆಗೆದು ನೋಡ್ತಾನೆ, ಏನು ತೊಂದರೆ ಆಗೋದಿಲ್ಲ. ಈಗ ವೈದ್ಯರು ಏನು ಹೇಳಿದಾರಮ್ಮ? ಮಾತ್ರೆ ಕೊಟ್ಟಿದ್ದಾರೆ ಗುರುಜಿ, ಅದು ಲೈಫ್ ಲಾಂಗ್ ಇರುತ್ತಂತೆ, ಕಮ್ಮಿ ಆಗೋದಿಲ್ವಂತೆ. ತಡಿಬಹುದಂತೆ, ಮುಂದೆ ಬೆಳವಣಿಗೆ ಆಗ್ದಂಗೆ ತಡಿಬಹುದಂತೆ ಅಷ್ಟೇ ಗುರುಜಿ, ಕಮ್ಮಿ ಆಗಲ್ಲ ಅಂತ ಹೇಳಿದ್ದಾರೆ. ಅಲ್ಲಮ್ಮ, ಇದರಿಂದ ಗರ್ಭ ನಿಲ್ಲಿಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿದಾರ? ಹೌದು ಗುರುಜಿ, ಗರ್ಭ ನಿಂತ್ರು ಪಾಪ ಅಂಗವಿಕಲ ಆಗಿ ಹುಟ್ಟುತ್ತೆ ಅಂತ ಹೇಳ್ತಾರೆ ಗುರುಜಿ. ಅಂದ್ರೆ ಇದು ತುಂಬಾ ಸ್ಟ್ರಾಂಗ್ ಟ್ಯಾಬ್ಲೆಟ್ಸ್ ಕೊಡುವಾಗ ಟ್ಯಾಬ್ಲೆಟ್ ಇಂದ ಗರ್ಭದಲ್ಲಿ ಇಂತಹ ಮಕ್ಕಳು ಏನಾದ್ರು ತೊಂದರೆ ಆಗ್ಬಹುದೇನೋ. ಯಾಕೆಂದ್ರೆ ಮಾತ್ರೆ ತಗೊಳ್ಳೋದ್ರಿಂದ ಆ ಮಾತ್ರೆಗಳು ತಗೊಳ್ದಿರಾ ಬರೀ ನಿನ್ನಷ್ಟಾಗಿ ನೀನಿದ್ರೆ ಚೆನ್ನಾಗಿರುತ್ತೆ. ಬಟ್ ನಿನ್ನಷ್ಟಾಗಿ ನೀನಿದ್ರೆ ನಿನ್ನ ಮತ್ತೊಂದು ಸಮಸ್ಯೆ ಅದು ಜಾಸ್ತಿ ಆಗ್ಬಿಡತ್ತೆ. ಹೌದು ಗುರುಜಿ, ತುಂಬಾ ಜಾಸ್ತಿ ಆಗೋಗುತ್ತಂತೆ. ಅದಕ್ಕೆ ಮಾತ್ರೆ ಕೊಟ್ಟಿದ್ದಾರೆ, 3 ವರ್ಷ ತಗೊಬೇಕಂತೆ. ಅದೇನಾದ್ರೂ ನನ್ನ ಅದೃಷ್ಟಕ್ಕೆ ಮುಂದೆ ಬೆಳವಣಿಗೆ ಆಗದೆ ಕಮ್ಮಿ ಆದ್ರೆ 3 ವರ್ಷದಷ್ಟರಲ್ಲಿ ಸ್ಟಾಪ್ ಮಾಡ್ತಾರಂತೆ ಮಾತ್ರೆ. ಅಲ್ಲಿ ತನಕ ತಗೊಬೇಕಂತ. ಇವಾಗ 1 ತಿಂಗಳಿಗೆ ಕೊಟ್ಟಿದ್ದಾರೆ ಗುರುಜಿ. 1 ಮಂತ್ ಆದ್ಮೇಲೆ. ಆದ್ರೂ ತಾಯಿ, ಒಂದು ಮಾತು ಹೇಳ್ತೀನಿ, ನಿನ್ನ ಈ ಸಮಸ್ಯೆ ಇದೆ ಅಂತ ಒಬ್ಬ ಡಾಕ್ಟರ್ ನಿಖರಪಡಿಸಿದ್ರ ಅಥವಾ 2-3 ಕಡೆ ಚೆಕ್ ಮಾಡಿಸಿದಮ್ಮ? ಇಲ್ಲ ಗುರುಜಿ, ಫಸ್ಟ್ ಪ್ರೈಮರಿ ಅನ್ನೋ ನರ್ಸಿಂಗ್ ಹೋಮ್ ಅಲ್ಲಿ ಟೆಸ್ಟ್ ಮಾಡ್ಸಿದ್ವಿ. ಅವಾಗ ಐತೆ ಅಂತ ಹೇಳಿದ್ರು. ಮತ್ತೆ ಬ್ಲಡ್ ಟೆಸ್ಟ್ ಮಾಡ್ಸಿದ್ವಿ, ಅವಾಗ ಐತೆ ಅಂತ ಅಂದ್ರು. ಅವಾಗ ರಾಮಯ್ಯ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಲಿವರ್ ಬಯಾಪ್ಸಿ ಮಾಡಿ ಹೇಳಿದ್ರು ಲಿವರ್ ಸ್ವಲ್ಪ ಡ್ಯಾಮೇಜ್ ಆಗೈತೆ ಅಂತ. ಇವಾಗ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಗುರುಜಿ. ಏನ್ ಹಣೆ ಬಾರ ತಾಯಿ ನಿಂದು. ಇಂತಹ ಪರಿಸ್ಥಿತಿಯಲ್ಲಿ ಅತ್ತೆ ಗೊತ್ತಾದರೆ ಅದು ಇನ್ನೊಂಥರ ಸಮಸ್ಯೆ ಮಾಡಿಡ್ತಾರೆ. ಅವ್ರಿಗೆ ಹೇಳಿಲ್ಲ ಗುರುಜಿ ನಾವು. ಬೇಡ, ಯಾರಿಗೂ ಹೇಳೋದು ಬೇಡ. ಅದನ್ನು ಆದಷ್ಟು ಗೌಪ್ಯತೆನೇ ಕಾಪಾಡಿ. ಯಾಕೆಂದ್ರೆ ಇನ್ನೊಂದು 4 ದಿವಸನಾದ್ರೂ ನೆಮ್ಮದಿ ಬದುಕಬೇಕು. ಸುಮ್ಮನೆ ಅದು ಒಂದಕ್ಕೊಂದು ಮಾತಾಡ್ಕೊಂಡು ಪ್ರತಿ ದಿವಸ ಚುಚ್ಚು ಮಾತುಗಳಿಂದ ನಿನ್ನ ಮನಸ್ಸು ನೋಯಿಸ್ಕೊಳ್ಳೋದು ಬೇಡ. ಹಾಗಂತ ಅವರಿಗೆ ಮೋಸ ಮಾಡೋದ್ರಲ್ಲೂ ಅರ್ಥ ಇಲ್ಲ. ಆದ್ರೆ ಒಂದು ಆಲೋಚನೆ ಮಾಡಬಹುದಮ್ಮ, ಭಗವತಿನ ಪ್ರಾರ್ಥನೆ ನೋಡಮ್ಮ, ಅಸಾಧ್ಯವಾದ್ದನ್ನ ಸಾಧನೆ ಮಾಡೋ ಶಕ್ತಿ ದೇವರಿಗಿದೆ.
ನೀನು ಆರಾಧನೆ ಮಾಡ್ತಕ್ಕಂತಹ ದೇವರು, ನೀನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥ ದೇವರು ಕಣ್ ತೆಗೆದು ನೋಡೇ ನೋಡ್ತಾನೆ. ನಿನ್ನ ಸ್ವರತರಂಗದಲ್ಲಿ ಅಂತಹ ದೊಡ್ಡ ಸಮಸ್ಯೆಗಳು ಯಾವುದೂ ಇಲ್ಲ, ಭಯ ಬೀಳ್ಬೇಡ. ನಿನ್ನ ಫೋಟೋ ಒಂದು ಕಳಿಸಮ್ಮ. ನೀರಿನ ಗುಳ್ಳೆನೂ ಆಯ್ತು ಅಂತ ಹೇಳಿದ್ದಾರೆ ಗುರುಜಿ. ಇರ್ಲಿ, ಅದೆಲ್ಲ ಏನು ತೊಂದರೆ ಇಲ್ಲ, ಅದನ್ನು ಸರಿಪಡಿಸ್ಬೋದು. ಅದಕ್ಕೆ ಅಂತ ಸಾಕಷ್ಟು ವೈದ್ಯಕೀಯದಲ್ಲೂ ಮಾತ್ರೆಗಳು ಇದೆ, ಅದಕ್ಕೆ ಬೇಕಾದ ಔಷಧಿಗಳಿದೆ. ಅದಕ್ಕಿಂತ ಹೆಚ್ಚಿನಾಗಿ ಅದು ಅಷ್ಟು ದೊಡ್ಡ ಸಮಸ್ಯೆ ಅನ್ಸೋದಿಲ್ಲ. ಆದರೆ ಮಗು ಹುಟ್ಟಿದ್ರೆ ಅಂಗವಿಕಲತೆ ಆಗುತ್ತೆ ಅನ್ನುವಂತಹ ಒಂದು ಮಾತನ್ನು ಅವ್ರು ಹೇಳಿರೋದ್ರಿಂದ ಇಲ್ಲಿ ಸ್ವಲ್ಪ ಆಲೋಚನೆ ಮಾಡಬೇಕು. ಈ ಮಾತು ಯಾಕೆ ಬಂತು, ಈ ಮಾತು ಬರಲಿಕ್ಕೆ ಇದಕ್ಕೆ ನಿನಗಿರ್ತಕ್ಕಂಥ ಸಮಸ್ಯೆ ಉಪಶಮನ ಆಗಲಿ ಅಂತ ಅವ್ರು ಕೊಡ್ತಾ ಇರ್ತಕ್ಕಂಥ ಮೆಡಿಸಿನ್ಸ್ ಏನಿದೆ ಅದು ತುಂಬಾ ಸ್ಟ್ರಾಂಗ್ ಇರುತ್ತೆ. ಆ ಸ್ಟ್ರಾಂಗ್ ಮೆಡಿಸಿನ್ ತೆಗೆದುಕೊಳ್ಳೋದ್ರಿಂದ ಕಾಲಕ್ರಮೇಣ ನಿನ್ನ ಮುಖದ ವರ್ಚಸ್ಸು ಕಡಿಮೆ ಇರುತ್ತೆ, ಹಾಗೆ ತಲೆ ಕೂದಲಿಗೂ ತೊಂದರೆ ಆಗ್ಬಹುದು. ಇದು ಒಂದಕ್ಕೊಂದು ಜೋಡಣೆ ತಾಯಿದು. ನೋಡಮ್ಮ, ನಾವು ಹೇಗಿದ್ದೀವೋ ಹಾಗಿದ್ರೆ ಚೆನ್ನ. ನಮಗೆ ಮತ್ತೊಂದರ ಸಹಾಯ ತೆಗೆದುಕೊಂಡಾಗ ಒಂದು ಸಹಾಯ ಮಾಡುವಾಗ ಅದರ ಒಂದು ನಿಸ್ವಾರ್ಥತೆ, ಅದರ ಸ್ವಾರ್ಥತೆ ಎರಡೂ ನಾವು ನೋಡ್ಬೇಕಾಗತ್ತೆ. ಅದರಿಂದ ಆಲೋಚನೆ ಮಾಡಬೇಡ ತಾಯಿ, ಧೈರ್ಯವಾಗಿರು. ನಿನ್ ಫೋಟೋ ಒಂದು ಕಳಿಸಮ್ಮ ನಮಗೆ. ಸರಿ ಗುರುಜಿ. ಒಂದು ಮಾತು ಹೇಳ್ಬೇಕು, ಹೇಮಲತಾ ಅವರೇ, ನೀವು ನಮ್ಮ ಕಾರ್ಯಕ್ರಮ ನಿರಂತರವಾಗಿ ನೋಡ್ತಿರ್ತೀರಾ ಅಲ್ವಾ? ಹೌದು ಮೇಡಮ್. ಒಂದು 3 ದಿನದ ಕೆಳಗೆ ನಾನೊಂದು ಪತ್ರವನ್ನ ಓದಿದ್ದೆ, ಹೆಪಟೈಟಿಸ್ ಬಿ ಪೇಷಂಟ್ ಗುರುಜಿ. ಎಲ್ಲರೂ ಹೇಳಿದಂತೆ ಮಗು ಮಾಡ್ಕೊಳ್ಬೇಡಿ ಅಂತ. ನೆನಪಿದೆಯಾ ಗುರುಜಿ ತಮ್ಗೆ? ಯಜಮಾನ್ರು ದಾಂಪತ್ಯ ಜೀವನ ಕೂಡ ನಡೆಸಬಾರ್ದು, ಜೊತೆಗೆ ಮಕ್ಕಳಾಗಲ್ಲ ಅಂತ. ಆದ್ರೆ ಮನೋಬಲ ಬಹಳ ಚೆನ್ನಾಗಿತ್ತು, ಅವ್ರಿಗೆ 2 ಮಕ್ಕಳು ಕೂಡ ಆಗಿದೆ. ಯಾಕಂದ್ರೆ ತಾಂತ್ರಿಕವಾಗಿ ಬಹಳ ಬೆಳವಣಿಗೆ ಕೂಡ ಆಗಿದೆ. ಸೂಕ್ತ ವೈದ್ಯರ ಬಳಿ ಇವ್ರು ಹೋಗಿ ಸಲಹೆ ತಗೋಬಹುದು. ಅವ್ರಿಗೆ 2 ಮಕ್ಕಳಾಗಿದೆ ಅಂತ ಇದು 3 ದಿವಸದ ಹಿಂದೆ ನಾವು ಮಾತಾಡಿರೋ ಮಾತಿದು. 3 ದಿನಗಳ ಹಿಂದೆ ನಿನ್ನ ತರಹದ್ದೇ ಒಂದು ಕೇಸ್ ನಮ್ಮ ಹತ್ರ ಇತ್ತು. ಅವ್ರಿಗೂ ಮಕ್ಕಳಾಗಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಅದಾದ್ಮೇಲೆ ಒಂದು ಮನೋಧೈರ್ಯದಿಂದ ಅವ್ರ ಸಂಕಲ್ಪ ಮುಂದುವರೆಸಿದ್ರು. 2 ಸಂತಾನ ಇದೆ, 2 ಚೆನ್ನಾಗಿದೆ, ಆರೋಗ್ಯಕರವಾಗಿದೆ. ಅದಕ್ಕೆ ನುರಿತವಾದಂತಹ ಯಾರೋ ವೈದ್ಯರು ಅದಕ್ಕೆ ಸರಿಯಾದಂತಹ ಸಲಹೆ ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚಿನಾಗಿ ಹೇಳ್ಬೇಕಂದ್ರೆ, ಮನಸ್ಸಲ್ಲಿರ್ತಕ್ಕಂಥ ನಿನ್ನ ಮನೋಧೈರ್ಯ ಕುಗ್ಗಬಾರದು. ಅಯ್ಯೋ, ನನ್ನ ಜೀವನ ಹೀಗಾಯ್ತಲ್ಲ, ನನ್ನ ಮಕ್ಕಳಾಗುದಿಲ್ಲ, ನನ್ನ ಮಕ್ಕಳು ಹುಟ್ಟಿದ್ರು ತೊಂದರೆ ಆಗುತ್ತೆ, ಈ ತರ ಅಧೈರ್ಯ ಪಟ್ರೆ ನೋಡಮ್ಮ, ಧೈರ್ಯ ಅಂತಕ್ಕಂಥದ್ದು ನಿನ್ನಲ್ಲಿರಬೇಕು. ನೀನು ಎಷ್ಟು ಧೈರ್ಯವಂತಲಾಗಿರ್ತೀಯೋ, ಬಿಡಪ್ಪ ಇದೇನು ಪ್ರಪಂಚಕ್ಕೆ ಯಾರಿಗೂ ಬರದ ಸಮಸ್ಯೆ ನಂದಲ್ಲ ಅನ್ಕೊಂಡು ನೀನು ಧೈರ್ಯ ತಂದ್ಕೊಳ್ಬೇಕು. ತಂದುಕೋ, ಖಂಡಿತ ಕಾರ್ಯಸಿದ್ಧಿ ಆಗತ್ತೆ. ಡಾಕ್ಟರ್ ಹೇಳ್ತಕ್ಕಂಥದ್ದು 1% ಮಾತ್ರ, ಇನ್ನ 99% ನಿನ್ನಲ್ಲೇ ಇರುತ್ತೆ. ನೀನ್ ಎಷ್ಟು ಧೈರ್ಯವಾಗಿ ಓಡಾಡ್ತೀಯೋ ಅಷ್ಟೇ ಬೇಗ ಕೆಲಸ ಅನುಕೂಲ ಆಗುತ್ತೆ. ಒಳ್ಳೇದಾಗ್ಲಿ ಮಗು. ಹೇಮಲತಾ ಅವರೇ, ಧನ್ಯವಾದಗಳು ಮಾ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಮುಂದಿನ ರಾಶಿ ತುಲಾ ರಾಶಿಯವ್ರಿಗೆ ಏನ್ ತಿಳಿಸ್ತೀರಾ ಗುರುಜಿ? ತುಲಾ ರಾಶಿಯವರಿಗೆ ತಿಳಿಸಕ್ಕೂ ಮುನ್ನ, ಈಗ ಮಗು ಬಾಧೆ ಪಡ್ತಾ ಇರತಕ್ಕಂಥ ರೀತಿ ನೋಡಿದ್ರೆ ನಿಜಕ್ಕೂ ನಮಗೂ ಕಣ್ಣಂದಿರ ಬರುತ್ತೆ. ಯಾಕೆಂದ್ರೆ ಯಾವುದೇ ಒಂದು ಹೆಣ್ಣು ಮಗು ಆಗಲಿ ಒಂದು ಸಂತಾನ ಆಗಲೇಬೇಕು ಅನ್ನೋ ಒಂದು ಆಸೆ. ಮದುವೆ ಆದಮೇಲೆ ಆ ತಾಯಿ ಆಗಬೇಕು. ಹೆಣ್ಣು ಹೆಣ್ಣಾಗಿದ್ದರೆ ಸಾಲದು, ಹೆಣ್ಣು ಮದುವೆ ಆಗಬೇಕು. ಮದುವೆ ಆದ ನಂತರ ತಾಯಿ ಆಗಬೇಕು. ತಾಯಿಯಾಗಿ ತನ್ನ ಮಕ್ಕಳ ಪೋಷಣೆ ಮಾಡಬೇಕು. ಆ ಮಕ್ಕಳನ್ನು ಒಂದು ಹಂತಕ್ಕೆ ತಂದು ಪುನಃ ಆ ಮಕ್ಕಳಿಗೊಂದು ಮಕ್ಕಳಾಗಿ ಆ ಮೊಮ್ಮಕ್ಕಳನ್ನು ನೋಡಬೇಕು ಅನ್ನೋ ಆಸೆ ಪ್ರತಿಯೊಬ್ಬ ಮಕ್ಕಳಲ್ಲೂ ಇರುತ್ತೆ, ಹೆಣ್ಮಕ್ಳಲ್ಲಿ ಇರುತ್ತೆ. ಆದರೆ ಇಂತಹ ಸಮಸ್ಯೆಗಳು ಬಂದಾಗ, ಈ ಪ್ರಕಾರವಾದಂತಹ ಸಮಸ್ಯೆಗಳು ಒಂಥರ ಬೆಳೆದಿರ ಬಾಧಿಸಿದಾಗ ಅಂತಹವ್ರ ಮನಸ್ಸು ಬಹಳ ನೊಂದಿರುತ್ತೆ. ಅಂತಹವ್ರಿಗೆ ಸೂಕ್ತ ಪರಿಹಾರ ನೋಡಿ ಕಳೆದ 3 ದಿವಸದ ಹಿಂದೆ ನಾವು ಈ ಕಾಗದವನ್ನು ತೆಗೆದುಕೊಂಡಿದ್ದೇವೆ. ಬಹುಶಃ ಮಗು ಆದ್ರೆ ನೀನ್ ಸತ್ತೇ ಹೋಗ್ತೀಯಾ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ ಅಂತ ಗರ್ಭ ಧರಿಸಿದ್ದೆ ಅಂತ ಹೇಳಿದ್ರು ಗುರುಜಿ ಅಲ್ವೇ? ಹೌದಮ್ಮ, ಅದೇ ಹೇಳಿದ್ನಲ್ಲ, ಅಧೈರ್ಯ ಪಡೆದಿರ ಧೈರ್ಯದಿಂದ ಸಾಧನೆ ಮಾಡಿದ್ರೆ ಖಂಡಿತ ಎಲ್ಲ ಒಳ್ಳೇದಾಗುತ್ತೆ. ಧೈರ್ಯವಾಗಿರಿ, ಬಂದದ್ದೆಲ್ಲ ಬರಲಿ, ಶ್ರೀನಿವಾಸನ ದೇವಂದಿರಲಿ. ಅಗೋಚರವಾಗಿರತಕ್ಕಂಥ ಒಂದು ಶಕ್ತಿ ಇದೆ. ಆ ಶಕ್ತಿಯ ಸುತ್ತ ನಾವು ಓಡಾಡ್ತಾ ಇದ್ದೀವಿ. ಆ ಶಕ್ತಿ ನಮ್ಮ ಜೊತೆಯಲ್ಲಿದೆ. ಅದನ್ನ ಮನಸ್ಸಲ್ಲಿಟ್ಕೊಳ್ಳಿ, ಧೈರ್ಯವಾಗಿ ಅನುಕೂಲ ಪಡಿರಿ, ಒಳ್ಳೇದಾಗ್ಲಿ ತಾಯಿ. ಗುರುಜಿ, ಈಗ ಮುಂದಿನ ರಾಶಿ ಕುರಿತಾಗಿ ತಿಳಿಸ್ಕೊಡ್ತೀರಾ ಗುರುಜಿ? ತುಲಾ ರಾಶಿ. ಖಂಡಿತಮ್ಮ. ಇನ್ನ ತುಲಾ ರಾಶಿ, ತುಲಾ ರಾಶಿಯವರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತೆ ಬುಧ ಇರತಕ್ಕಂಥದ್ದು, ಗುರು ಮತ್ತೆ ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಅದರಿಂದ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಯಶಸ್ಸನ್ನು ನೋಡುತ್ತೀರಿ. ಹಾಗೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಡಿ. ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮೊಣಕೈ ನೋವು, ಮೊಣಕಾಲು ನೋವುಗಳಲ್ಲಿ ಒದ್ದಾಡ್ತೀರಿ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಅಂದರೆ ನರನಾಡಿಗಳಲ್ಲಿ ವ್ಯತ್ಯಾಸ ಆದಾಗ ಮೂಳೆಗಳು ನೋವು ಬರ್ತಕ್ಕಂಥದ್ದು, ಮೈಕೈ ನೋವು ಜಾಸ್ತಿ ಆಗುವಂಥದ್ದು, ಅಥವಾ ಕಣ್ಣು ಬಲಗಡೆ ಕಣ್ಣಾಗಲಿ ಅಥವಾ ಎಡಗಡೆ ಕಣ್ಣಾಗಲಿ ಯಾವುದೋ ಒಂದು ಕಣ್ಣಿನ ತಳಭಾಗದಲ್ಲಿ ಈ ಭಾಗದಲ್ಲಿ ಸ್ವಲ್ಪ ಕಣ್ಣು ಅದರ್ತಕ್ಕಂಥದ್ದು, ನೋವು ಬರ್ತಕ್ಕಂಥ ಸನ್ನಿವೇಶ ಆಗ್ಬೋದು. ಏನೇ ಆದರೂ ಸಹಿತ ವೈದ್ಯರ ಸಲಹೆನೂ ಬೇಕು, ಜೊತೆಗೆ ನಿಮ್ಮ ಮನೋಧೈರ್ಯವೂ ಬೇಕು. ಧೈರ್ಯ ಇದ್ದರೆ ಯಾವುದೇ ಆದರೂ ಸಹಿತ ಎಂಥ ಅಸಾಧ್ಯವಾದದ್ದು ಸಾಧನೆ ಮಾಡ್ಬೋದು. ಹಾಗೆ ತುಲಾ ರಾಶಿಯವರು ಇವತ್ತಿನ ದಿವಸ ಶನೇಶ್ವರನ ಪ್ರಾರ್ಥನೆ ಮಾಡಿ, ಜೊತೆಗೆ ದೇವಿಯನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಇಷ್ಟಾರ್ಥಗಳ ಸಿದ್ಧಿ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರದಲ್ಲಿ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುಚಂದ್ರರ ಆಸ್ಥಾನ ಚೆನ್ನಾಗಿದ್ದಾಗ ಇಷ್ಟಾರ್ಥಗಳು ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಯಶಸ್ಸಿಗೋಸ್ಕರ ಇವತ್ತು ವೃಶ್ಚಿಕ ರಾಶಿಯವರು ದೇವಿನ ಪ್ರಾರ್ಥನೆ ಮಾಡಿ, ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಸನ್ನಾಂಜನೇಯ ಸ್ವಾಮಿನ ಅಂದರೆ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ.
ಮನೋಜವಂ ಮಾರುತದಲ್ಲೇ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಈ ಪ್ರಕಾರವಾಗಿ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಜೊತೆಗೆ ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕೆಂಪು ಹೂವುಗಳಿಂದ ದೇವಿಗೆ ಅರ್ಚನೆ ಮಾಡೋದ್ರಿಂದ, ಕೆಂಪು ಹೂವನ್ನ ತಾಯಿಯ ಪಾದ ಹತ್ರ ಇಡೋದ್ರಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತೆ, ಮನಸ್ಸಿಗೊಂಚೂರು ಶಾಂತಿ ಸಿಗುತ್ತೆ. ಇನ್ನು ಧನುರಾಶಿ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಗುರುವಿನ ಅನುಗ್ರಹ ಇದೆ. ಆದರೆ ಕೆಲಸ ಕಾರ್ಯಗಳು ಯಾವುದೇ ಆದರೂ ಸಹಿತ ಸ್ವಲ್ಪ ಅಡ್ಡಿ ಆತಂಕ ಇದೆ, ಒಂದು ಮನೋಭೀತಿ ಇದೆ. ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ, ಮಾಡಬಹುದಾದಂಥ ಕೆಲಸ, ಅದರಲ್ಲಿ ಅಡ್ಡಿ ಆತಂಕಗಳು ಸಾಕಷ್ಟು ಇದೆ. ಜೊತೆಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಸ್ ಕಾಣ್ತಾ ಇದ್ದೀರಿ. ಯಾವುದೇ ಒಂದು ಹೊಸ ಕೆಲಸಗಳಿಗೆ ಬಂಡವಾಳ ಹಾಕಬೇಕಾದರೂ 10 ಸತಿ ಆಲೋಚನೆ ಮಾಡಬೇಕಾಗಿದೆ. ಇತ್ತೀಚಿನ ದಿನದಲ್ಲಿ ಯಾವ ಕೆಲಸಗಳು ಸಿದ್ಧಿ ಆಗ್ತಾ ಇಲ್ಲ. ಹಾಗೆ ಇನ್ನೂ 1 ತಿಂಗಳು 18 ದಿವಸ, 1 ತಿಂಗಳು 18 ದಿವಸ ಯಾವುದೇ ಒಂದು ಹೊಸ ಕೆಲಸಗಳು ಮಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಒಳ್ಳೆಯ ಫಲ ಸಿಗಬೇಕಾದ್ರೆ ಅನುಷ್ಠಾನದ ಫಲ ನಿಮಗಿರಬೇಕು. ಅಂತಹ ಅನುಷ್ಠಾನಗಳನ್ನು ಶ್ರದ್ಧೆಯಿಂದ ಮಾಡಿ, ಇದನ್ನು ಮಾಡಿ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಬುಧನ ಅನುಗ್ರಹ ಇದೆ. ಆದರೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಅಂಜಿಕೆ ಇದೆ, ಭಯದ ವಾತಾವರಣ ನಿಮ್ಮನ್ನು ಹಿಂಬಾಲಿಸುತ್ತೆ. ಏನೇ ಮಾಡಬೇಕಾದ್ರೂ, ಯಾವುದೇ ಒಂದು ತೀರ್ಮಾನ ತೆಗೆದುಕೋಬೇಕಾದ್ರೂ ನಿಮ್ಮಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಕೂತು ನಂತರ ಆಲೋಚನೆ ಮಾಡಿ. ಯಾಕೆಂದರೆ ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರು ಲಾಭ ನಷ್ಟಗಳ ಬಗ್ಗೆ ಚಿಂತನೆ ಮಾಡಿದಾಗ ಎಲ್ಲೋ ಒಂದು ಅಸಮಾಧಾನ ಆಗ್ತಕ್ಕಂಥ ಸನ್ನಿವೇಶಗಳು ಸಾಕಷ್ಟು ಎದುರಾಗ್ಬೋದು. ಇವತ್ತು ನೀವು ಮಾಡ್ತಕ್ಕಂತಹ ಯಾವುದೇ ಕಾಯಕವಿದ್ದರೂ, ಯಾವುದೇ ಕೆಲಸ ಕಾರ್ಯಗಳಾದರೂ ಅದರ ಬಗ್ಗೆ ಒಂದು ಸೂಕ್ತವಾದಂತಹ ಸರಿಯಾದಂಥ ತೀರ್ಮಾನ ತೆಗೆದುಕೋಬೇಕಾದ್ರೆ ಒಮ್ಮೆ ಆಲೋಚನೆ ಮಾಡಬೇಕಾಗುತ್ತೆ. ಮಕರ ರಾಶಿಯವರು ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6ರ ತನಕ, ಆ 3 ರಿಂದ 6ರ ಮಧ್ಯದಲ್ಲಿ ನಿಮ್ಮ ಪ್ರಯಾಣ ಸಮಾಧಾನ ರೀತಿಯಲ್ಲಿರಲಿ, ನಿಧಾನಕ್ಕೆ ಆಲೋಚನೆ ಮಾಡಿ ಬೆಳೆಸಿ. ಜೊತೆಗೆ ಯಾವುದೇ ಕೆಲಸ ಮಾಡಬೇಕಾದ್ರೂ 1ನ್ನು 10 ಸತಿ ಆಲೋಚನೆ ಮಾಡಿ ಮುಂದೆ ಹೊರಡ್ತಕ್ಕಂಥದ್ದು ಬಹಳ ಸೂಕ್ತ. ಒಳ್ಳೆಯದಾಗಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಗುರುವಿನ ಅನುಗ್ರಹ ಆಯಿತು. ಆದರೆ ಚಂದ್ರ ಚೆನ್ನಾಗಿದ್ದರೂ ಮನಸ್ಸಲ್ಲಿ ಚಂಚಲತೆ ಇದೆ. ಏನು ಮಾಡಬೇಕಾದ್ರೂ ಯಾವುದರಲ್ಲೂ ಒಂದು ಸಮಾಧಾನ ಇಲ್ಲದಂಥ ರೀತಿ ಆಗ್ತಾ ಇದೆ. ಆದರೆ ಶಿವನ ಆರಾಧನೆ ಮಾಡೋದ್ರಿಂದ, ಶಿವಧ್ಯಾನ ಮಾಡೋದ್ರಿಂದ, ಭಗವಂತನ ಪ್ರಾರ್ಥನೆ ಮಾಡೋದ್ರಿಂದ ಅಷ್ಟೇ ಲಾಭ ಪಡಿತೀರಿ. ಯಾವುದೇ ಕೆಲಸ ಕಾರ್ಯಗಳನ್ನು ಹೆಚ್ಚಿನ ರೀತಿ ಅಭಿವೃದ್ಧಿಪಡಿಸಬೇಕಾದ್ರೂ, ನೀವು ಮಾಡ್ತಕ್ಕಂತಹ ಕಾಯಕದಲ್ಲಿ ಒಂದು ಉನ್ನತ ಸ್ಥಿತಿಯನ್ನು ಸಂಪಾದನೆ ಮಾಡ್ಕೋಬೇಕಾದ್ರೆ ನಿರಂತರವಾಗಿ ನೀವು ಮಾಡಬೇಕಾದ್ದು ದೇವಿಯ ಪ್ರಾರ್ಥನೆ, ದೇವಿನ ಆರಾಧನೆ ಮಾಡಿ. ಜೊತೆಗೆ ಸ್ವಲ್ಪ ದಾನ ಧರ್ಮ ಅಂತಕ್ಕಂಥದ್ದು. ಒಂದು 4 ಶನಿವಾರ ತಪ್ಪದಿರ, 4 ಶನಿವಾರ ನೀಲಿ ವಸ್ತ್ರವಾಗಲಿ, ಕರಿ ವಸ್ತ್ರವನ್ನಾಗಲಿ, ಕಪ್ಪು ಬಟ್ಟೆ ಅಥವಾ ನೀಲಿ ಬಟ್ಟೆಯನ್ನು ಯಾವುದಾದ್ರೂ ದೇವಸ್ಥಾನಕ್ಕೂ ಅಥವಾ ಯಾರಿಗಾದ್ರೂ ಒಂದಿಷ್ಟು ಜನ ವ್ಯಕ್ತಿಗಳಿಗೆ ಕೊಡೋದ್ರಿಂದ ಸಾಕಷ್ಟು ಅನುಕೂಲ ಆಗುತ್ತೆ. ಕನಿಷ್ಠ ಪಕ್ಷ ಕರವಸ್ತ್ರವನ್ನು, ಅಂದರೆ ಒಂದಿಷ್ಟು ಚಿಕ್ಕದಾಗಿ ಕರ್ಚೀಫ್ ಟೈಪ್ ಆದರೂ ಮಾಡಿ ಅದನ್ನು 4 ಜನಕ್ಕೆ ಹಂಚಿ, ಖಂಡಿತ ಸಾಕಷ್ಟು ಯಶಸ್ಸು ಸಿಗುತ್ತೆ. ಇನ್ನು ರಾಶಿಗಳಲ್ಲೇ ಕಡೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವರ ಮನಸ್ಸು ಚಂಚಲತೆ ಇದೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಹಣಕಾಸಿನ ಮುಗ್ಗಟ್ಟಿದೆ. ಜೊತೆಗೆ ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸ ಕಾಣ್ತಾ ಇದೆ. ಇಂತಹ ಪರಿಸ್ಥಿತಿ ನಿಮ್ಮದಾದ್ರಿಂದ ನಿಮ್ಮ ಮನಸ್ಸು ಸಾಧ್ಯವಾದಷ್ಟು ಒಂದೆಡೆ ಇರಬೇಕು, ಮನಸ್ಸಲ್ಲಿ ಚಂಚಲತೆ ಬಿಡಬೇಕು. ಯಾರನ್ನೂ ನಿಷ್ಠೂರ ಮಾಡಿದಿರ ನಿಮ್ಮಲ್ಲಿರ್ತಕ್ಕಂಥ ಒಂದು ಏನು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಅದರ ಬಗ್ಗೆ ಅಷ್ಟೇ ಚಿಂತನೆ ಮಾಡಬೇಕು. ಜೊತೆಗೆ ಪ್ರಯಾಣದ ಬಗ್ಗೆ ಚಿಂತನೆ ಮಾಡೋದಕ್ಕಿಂತ ಇರ್ತಕ್ಕಂಥ ಸ್ಥಳದಲ್ಲಿ ಏನು ಲಾಭ ಸಂಪಾದನೆ ಮಾಡಬಹುದು, ನಾವಿರ್ತಕ್ಕಂಥ ಸ್ಥಳವನ್ನು ಹೇಗೆ ನಾವು ಅಭಿವೃದ್ಧಿಪಡಿಸ್ಕೊಳ್ಬೋದು ಅನ್ನೋದನ್ನು ಅದರ ಬಗ್ಗೆ ಅಷ್ಟೇ ಚಿಂತನೆ ಮಾಡಿ. ಯಾಕೆಂದರೆ ಅಧಿಕವಾದಂತಹ ಸಾಲ ಸೋಲ ಮಾಡಿ ಇನ್ಯಾವುದೋ ಒಂದು ಬಿಸ್ನೆಸ್ ಅಂತ ಮಾಡೋಕ್ಕೋಗಿ ಕೈ ಸುಟ್ಕೊಳ್ಳೋದು ಬೇಡ. ಯಾವುದೇ ವ್ಯವಹಾರ ಮಾಡಬೇಕಾದ್ರೂ ವ್ಯವಹಾರ ಮಾಡೋದಕ್ಕೂ ಮುನ್ನ ಜೊತೆಲಿರ್ತಕ್ಕಂಥವ್ರ ಒಂದು ಸಲಹೆ ತೆಗೆದುಕೊಳ್ಳಿ. ಆ ಸಲಹೆಯೊಂದಿಗೆ ಮುಂದೆ ಹೋಗ್ತಕ್ಕಂಥದ್ದು ಬಹಳ ಉತ್ತಮ. ಆದರೂ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಂಜೆ, ಅಂದರೆ ಸಾಯಂಕಾಲ 6 ಗಂಟೆ ನಂತರ, 6 ಅಥವಾ 7 ಗಂಟೆ, ಈ 6 ರಿಂದ 7 ಗಂಟೆ ಈ ಮಧ್ಯದಲ್ಲಿ ಒಂದು ಗೋವನ್ನು ಮುಟ್ಟಿ ನಮಸ್ಕಾರ ಮಾಡಿ ಒಂಚೂರು ಗೋಪೂಜೆ ಮಾಡೋದ್ರಿಂದ ಇರ್ತಕ್ಕಂಥ ದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಒಳ್ಳೆಯದಾಗಲಿ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್, ನಮ್ಮ ಹೆಸರು ಲತಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಲತಾ ಅವ್ರೆ? ನಾವು ಬ್ಯಾಂಗ್ಳೂರಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಗುರೂಜಿ ಇದ್ದಾರೆ, ಮಾತಾಡಿ ಲತಾ ಅವ್ರೆ. ಓಕೆ ಮ್ಯಾಮ್. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ಆಕ್ಚುಲಿ 2ನೇ ಮಗು ಬೇಕು ಅಂತ ಪ್ಲಾನಿಂಗ್ ಅಲ್ಲಿದೆ. ಸೊ ಈಗ ಆಲ್ರೆಡಿ ತುಂಬಾ ಪ್ರಾಬ್ಲಮ್ಸ್ ಅಲ್ಲಿ ಇದೀನಿ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಅದು ಇದು ಅಂತ. ಸೊ 2ನೇ ಮಗುವಿಂದ ಆದ್ರೂ ನನಗೆ ಎಲ್ಲಾ ತರ ಪ್ರಾಬ್ಲಮ್ಸ್ ಕ್ಲಿಯರ್ ಆಗಿ, ಮಗುವಿಂದ ನನ್ನ ಲೈಫ್ ಸ್ಟೈಲು, ನಮ್ಮ ಮನೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಪ್ರತಿಯೊಂದು ನನಗೆ ಇಂಪ್ರೂವ್ ಆಗಬೇಕು ಅಂತ ಅನ್ಕೊಂಡು. ಸೊ ಯಾವ ವರ್ಷದಲ್ಲಿ, ಈಗ ನೆಕ್ಸ್ಟ್ ನಾನು ಯಾವ ವರ್ಷದಲ್ಲಿ ನನಗೆ 2ನೇ ಮಗು ಆದ್ರೆ ನನಗೆ ಚೆನ್ನಾಗಿರುತ್ತೆ ಅಂತ. ನೋಡಮ್ಮ, ಸಂತಾನ ಗರ್ಭ ನಿಲ್ಲಿಸ್ಕೊಳ್ತಕ್ಕಂಥದ್ದು ನಮ್ಮ ಕೈಲಿಲ್ಲ, ಅದು ಭಗವತ್ ಸಂಕಲ್ಪ. ಯಾವ ಕಾಲದಲ್ಲಿ ಆಗಬೇಕು ಅಂತ ಅವನು ಬರೆದಿಟ್ಟಿರ್ತಾನೋ,
ಯಾವ ಕಾಲದಲ್ಲಿ ನಿನ್ನ ಗರ್ಭದಲ್ಲಿ ಗರ್ಭ ನಿಲ್ಲಬೇಕು ಅಂತ ಭಗವಂತನ ನಿರ್ಣಯ ಆಗಿರುತ್ತೋ ಅದು ಆ ಸಮಯಕ್ಕೆ ಆಗ್ತಕ್ಕಂಥದ್ದು. ನಮ್ಮ ನಿಗದಿ ಪ್ರಕಾರ ಇವತ್ತು, ನಾಳೆ, ನಾಳಿದ್ದು, ತಿಂಗಳು, 1.5 ತಿಂಗಳು, ವರ್ಷ ಇದೆಲ್ಲ ನಮ್ಮ ನಿಯಮದಂತೆ ಆಗೋಂಗಿದ್ದಿದ್ರೆ ಸೃಷ್ಟಿ ಅಲ್ಲೋಲ್ ಕಲ್ಲೋಲ್ವಾಗ್ಬಿಡುತ್ತೆ ತಾಯಿ. ಆದರೆ ಅಪೇಕ್ಷೆ ಇರಬೇಕು, ಭಗವಂತನ ಪ್ರಾರ್ಥನೆ ಮಾಡಬೇಕು. ಭಗವಂತ, ನನ್ನ ಮುಂದಿನ ಜೀವನಕ್ಕೆ ಅನುಕೂಲ ಆಗಬೇಕಾದ್ರೆ ಈಗ ನನ್ನ ಗರ್ಭದಲ್ಲಿ ಬೀಳ್ತಕ್ಕಂಥ ಸಂತಾನ ಇದು ನನಗೆ ಮುಂದೆ ಅನುಕೂಲ ಆಗೋ ರೀತಿ ಇರಲಿ ಅಂತ ನೀನು ಸಂಕಲ್ಪ ಮಾಡಬೇಕು. ಅಷ್ಟು ಬಿಟ್ಟರೆ ಅದು ಹೀಗೆ ನಾನು ಮಾಡ್ಕೋಬಹುದಾ, ಮಾಡ್ಕೊಳ್ಳಿಕ್ಕಾಗುತ್ತೆ ಅಂತಕ್ಕಂಥ ನಿಖರವಾದಂತಹ ಆ ನಿರ್ಣಯ ತೆಗೆದುಕೊಳ್ಳತಕ್ಕಂಥ ಶಕ್ತಿ ನಿನಗೂ ಇಲ್ಲ. ಇಂಥ ಸಮಯಕ್ಕೆ ಆಗುತ್ತೆ, ಇಂಥ ಸಮಯದಲ್ಲೇ ಗರ್ಭ ನಿಲ್ಲುತ್ತೆ ಅಂತ ಹೇಳುವಂಥ ಶಕ್ತಿ ಜ್ಯೋತಿಷ್ಯರಿಗೂ ಅಥವಾ ಗುರುಗಳಿಗೂ ಯಾವುದೇ ಒಬ್ಬ ಜ್ಯೋತಿಷ್ಯದ ಇವತ್ತಿನ ಅಂದರೆ ಹೇಳಬೇಕಂದ್ರೆ ನೋಡಮ್ಮ, ನಿಮ್ಮಂತೆ ನಾವು ಸಹಿತ ಸಾಮಾನ್ಯರೇ. ಆದರೆ ವಿದ್ಯೆ ಅಂತಕ್ಕಂಥದ್ದಿದೆಯಲ್ಲ, ಈ ವಿದ್ಯೆಗೊಂದು ಗೌರವ ಇದೆ, ಆ ವಿದ್ಯೆನ ಕಲ್ತಿರ್ತೇವೆ. ಆದರೆ ಇದಕ್ಕೆ ನಿಖರವಾದಂಥ ಮುಹೂರ್ತ ಇಡುವಂತಹ ಶಕ್ತಿ ಯಾರಿಗೂ ಇಲ್ಲ. ಹುಟ್ಟು ಸಾವು ಯಾರ ಕೈಲೂ ಇಲ್ಲ. ಹಾಗೆ ಗರ್ಭದಲ್ಲಿ ಬೀಳ್ತಕ್ಕಂಥ ಆ ಗರ್ಭದ ಮುಹೂರ್ತ ಸಮಯ ಅವನೇ ನಿರ್ಣಯಿಸಬೇಕು. ಅದು ಭಗವಂತನಿಗೆ ಬಿಟ್ಟಂತ ವಿಚಾರ. ಒಳ್ಳೇದಾಗ್ಲಿ. ಆದ್ರೂ ನಿನ್ನ ಒಳ್ಳೆ ತೀರ್ಮಾನ, ಒಳ್ಳೆ ಪ್ರಶ್ನೆ ಮುಂದಿಟ್ಟಿದ್ಯಾ. ಈ ಪ್ರಶ್ನೆಗೂ ಒಂದು ಅರ್ಥ ಇದೆ. ಸಂಕಲ್ಪ ಅನ್ನೋದು ದೃಢವಾಗಿರ್ಬೇಕು. ಗಂಡ್ಮಗು ಬೇಕು ಅಂದ್ರೆ ಏನಾದ್ರು ವ್ರತ ಇದೆಯಾ ಗುರುಜಿ? ಗಂಡ್ಮಗು ಬೇಕು ಅಂದ್ರೆ ವ್ರತಾನುಷ್ಠಾನ ಅಂತಲ್ಲ ತಾಯಿ, ಆಯಾ ಮಾಸಗಳಲ್ಲಿದೆ. ಇಂತಿಂಥ ಮಾಸಗಳಲ್ಲಿ ಶುಕ್ಲ ಕೃಷ್ಣ ಪಕ್ಷಗಳಂತೇನಿದೆಯೋ ಹಾಗೆ ಮಾಸಗಳಲ್ಲಿ ಮಾಸಾಧಿಪತಿಗಳು ಅಂತ ಇರ್ತಾರೆ. ಆ ಮಾಸಾಧಿಪತಿಗಳು, ಆ ಮಾಸಕ್ಕೆ ಯಾರು ಅಧಿಪತಿ, ಆ ಅಧಿಪತ್ಯದಲ್ಲಿ ಗಂಡ ಹೆಣ್ಣ ಅಂತಕ್ಕಂಥ ನಿರ್ಣಯಿಸುವಂಥದ್ದು ಆ ಮಾಸಾಧಿಪತಿ ಇದೆ. ಅದರದೇ ಆದಂತಹ ಒಂದು ಕ್ಯಾಲೆಂಡರ್ ಇದೆ, ಅದರದೇ ಆದಂತಹ ಬೇಕಾದಂತಹ ಕೆಲವು ನಿಯಮಗಳಿದೆ. ಆ ನಿಯಮಗಳನ್ನು ನೀವು ಅನುಸರಿಸಿದ್ರೆ ಖಂಡಿತವಾಗ್ಲೂ ನಿಮ್ಮ ಗರ್ಭದಲ್ಲಿ ನಿಮ್ಮ ಅಪೇಕ್ಷೆಯಂತೆ ಆಗಬಹುದು. ನಾನು ಹೆಣ್ಣೆ ಆಗಲಿ ಗಂಡೆ ಆಗಲಿ ಅಂತ ನಿಖರವಾಗಿ ಈ ಆಸ್ಥಾನದಲ್ಲಿ ಕೂತು ಹೇಳಬಾರ್ದು. ಇದು ಅಕ್ಷಮ್ಯ ಅಪರಾಧ, ತಪ್ಪು. ಆದರೆ ಕೊಡೋನು ಅವನು ಕೊಟ್ಟಿದ್ದನ್ನೇ ನಾವು ಸ್ವೀಕರಿಸಬೇಕು. ಒಳ್ಳೇದಾಗಲಿ ತಾಯಿ. ಲತಾ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ವನಸಿರಿಗಳ ಕುರಿತಾಗಿ ನೀವು ತಿಳಿಸ್ತೀರಾ ಅಂತ ನಮಗೆ ಒಂದು ಕ್ಲೂ ಸಿಕ್ಕಿದೆ. ಯಾಕಂದ್ರೆ ವನಸಿರಿ ಆಗ್ಲೇ ನಿಮ್ಮ ಮುಂದೆ ಬಂದಿದೆ. ಹಾಗಾಗಿ ಗುರುಜಿ, ನಿನ್ನೆ ಪರಿಚಯವನ್ನಷ್ಟೇ ಮಾಡಿಕೊಟ್ಟಿದ್ರಿ, ಏನೆಲ್ಲ ಉಪಯೋಗಿಸ್ಕೊಳ್ಬಹುದು, ಆದ್ರೆ ಹೇಗೆ ಉಪಯೋಗಿಸ್ಕೋಬೇಕು ತಿಳಿಸ್ಕೊಡ್ತೇನೆ. ಈ ಬೆವರಿನ ಸಮಸ್ಯೆಯಿಂದ ಹೊರಗೆ ಬರ್ಲಿಕ್ಕೆ ಗುರುಜಿ ಹೇಗೆ ಮಾಡಬೇಕು ಗುರುಜಿ? ಖಂಡಿತಮ್ಮ. ನಮ್ಮ ಈ ಆಸ್ಥಾನದಲ್ಲಿ ಈಗ ತಾವು ನೋಡ್ತಾ ಇರತಕ್ಕಂಥದ್ದು ಲೋಳೆ ಸರ. ಯಾಕೆಂದ್ರೆ ನಿನ್ನೆ ತೋರಿಸ್ದೆ, ಸಮಯದ ಅಭಾವಕ್ಕೆ ನೆನ್ನೆ ಎಲ್ಲವನ್ನೂ ತೋರಿಸಿದ್ದೀನಿ, ಇವತ್ತು ಹೇಳುವಂಥದ್ದಲ್ಲ. ಆದರೂ ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ. ಇದು ಲೋಳೆ ಸರ ಅಂದರೆ ಅಲೋವೆರಾ. ಇದರಲ್ಲಿ ಜಲ್ಲಿರುತ್ತೆ, ಅಂದರೆ ನೋಡ್ತೀರಿ ಇದರಲ್ಲಿ ಒಂಥರ ನೀರಿನ ಅಂಶ ಇರತಕ್ಕಂಥ ಲೋಳೆ ಇರತಕ್ಕಂಥದ್ದು ನೋಡಿ, ಈ ಪ್ರಕಾರ ಬರುತ್ತೆ. ಇದು ಬಹಳ ಒಳ್ಳೇದಿದು. ಇದು ಮುಖಕ್ಕೂ ಹಚ್ಚಬಹುದು, ಚರ್ಮದ ಕಲೆಗಳಿಗೂ ಅನುಕೂಲ. ಗುರುಜಿ, ಗರ್ಭದಲ್ಲಿ ಡಯಾಬಿಟಿಕ್ ಪೇಷಂಟ್ಸ್ ಕೂಡ ಅದನ್ನ ಹಾಗೆ ಒಳಗಡೆ ಲೋಳೆನ ಹಾಗೆ ನುಂಗ್ತಾರೆ ಕೂಡ ಅಲ್ವೇ ಗುರುಜಿ? ಇದನ್ನ ಈ ಲೋಳೆ ತೆಗೆದುಕೊಳ್ಳೋದ್ರಿಂದ ಬರೀ ಡಯಾಬಿಟಿಕ್ ಪೇಷಂಟ್ಸ್ ಮಾತ್ರವಲ್ಲ, ಇದು ಸಾರ್ವತ್ರಿಕವಾಗಿ ಸಾಕಷ್ಟು ಕೆಲಸಗಳು ಮಾಡುತ್ತೆ. ಮೈಯಲ್ಲಿ ನಾಲಿಗೆ ಬೇಗ ಬೇಗ ಒಣಗುವಂತಹದ್ದು, ಮಾತಾಡ್ತಾ ಇದ್ರೆ ಮಾತು ಸ್ವರ ತದಲುವಂಥದ್ದು, ಆ ತೊದಲುವಿಕೆಗಾಗಲಿ ಅಥವಾ ಕಣ್ಣಲ್ಲಿ ಯಾವಾಗಲೂ ನೀರು ಸುರಿತಾ ಇರತಕ್ಕಂಥದ್ದು, ಮತ್ತೆ ಈ ಒಂದು ಎದೆ ಉರಿ ಬರ್ತಕ್ಕಂಥದ್ದು, ಅಲ್ಲಿ ಹೊಟ್ಟೆಯಲ್ಲಿ ಒಂಥರ ಉಬ್ಬರ ಆಗ್ತಕ್ಕಂಥದ್ದು, ಒಂದಿಷ್ಟು ಆಹಾರ ತಿಂದರೆ ಹಿಂದೆಲೆ ಹೊಟ್ಟೆ ಊದಂಗಾಗುವಂಥದ್ದು, ಇಂಥ ಸಮಸ್ಯೆಗಳು ದೂರ ಆಗುತ್ತೆ. ಜೊತೆಗೆ ಯಾರಿಗೆ ಮಲಮೂತ್ರ ವಿಸರ್ಜನೆಯಲ್ಲಿ ಸಮಸ್ಯೆಗಳಿರುತ್ತೋ, ಯಾಕೆಂದರೆ ನಾವು ಈ ವಿಚಾರ ಕೇಳುವಾಗ ನಿಮಗೆ ಹಿಂಸೆ ಅನ್ನಿಸ್ಬೋದು, ಆದರೆ ಮನುಷ್ಯನ ಆರೋಗ್ಯದಲ್ಲಿ ಏನು ವ್ಯತ್ಯಾಸ ಆಗಬೇಕಾದ್ರೂ ಮನುಷ್ಯನಿಗೆ ಸರಿಯಾದಂಥ ರೀತಿಯಲ್ಲಿ ಮಲಮೂತ್ರ ವಿಸರ್ಜನೆಗಳಾಗಲಿಲ್ಲ, ಆ ವ್ಯಕ್ತಿ ಕೋಟಿಗೆ ಬದುಕಿದ್ರೂ ಅವನೇನೂ ಕೆಲಸಕ್ಕೆ ಬರೋಲ್ಲ. ಯಾಕೆಂದರೆ ಅದು ಜೀವನದ ಒಂದು ರೊಟೇಷನ್, ಅದು ನಡಿಲೇಬೇಕು. ಆಹಾರ ತೆಗೆದುಕೊಳ್ಬೇಕು, ಮಲಮೂತ್ರ ವಿಸರ್ಜನೆ ಆಗಲೇಬೇಕು. ನಾವು ತೆಗೆದುಕೊಳ್ಳೋದು ಬಿಡೋದು ಎರಡೂ ಇದೆಯಲ್ಲ, ಎರಡರಲ್ಲೂ ಒಂದು ಅರ್ಥಗರ್ಭಿತವಾದಂಥ ಜೀವನ ಇದೆ. ಸರಿಯಾದ ಸಮಯಕ್ಕೆ ಆಹಾರ ತೆಗೆದುಕೊಳ್ಳಿದ್ರೆ ಆಹಾರ ಅರ್ಧ ಗಂಟೆ ಲೇಟ್ ಆಗ್ಬೋದು, ಆದರೆ ಮಲಮೂತ್ರ ವಿಸರ್ಜನೆಗಳು ಆಯಾ ಕಾಲಗಳಲ್ಲಿ ಆಗಬೇಕು. ಆಯಾ ಕಾಲ ಆಯಾ ಸಮಯಗಳಲ್ಲಿ ಅದಾಗಲಿಲ್ಲ, ಒಂದಕ್ಕೋಗಿ ಇನ್ನೊಂದು ಸಮಸ್ಯೆ ಆಗುತ್ತೆ. ಅತಿಯಾಗಿ ಮೂತ್ರವನ್ನು ತಡೆಗಟ್ಟತಕ್ಕಂಥದ್ದು ಮಾಡಿದ್ರೆ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ. ಹಾಗೆ ಮಲವಿಸರ್ಜನೆ ಮಾಡೋದನ್ನು ತಡೆದ್ರೆ ಮತ್ತೊಂದು ಸಮಸ್ಯೆ ಎದುರಾಗುತ್ತೆ. ಹಾಗೆ ಫೈಲ್ಸು ಅದು ಇದು ಎಲ್ಲ ಶುರುವಾಗ್ತಕ್ಕಂಥದ್ದು. ಹಾಗೆ ಆರೋಗ್ಯ ಸರಿಯಾಗಿರಬೇಕಾದ್ರೆ ಇವೆಲ್ಲವೂ ಬೇಕು. ಅಂತಹದ್ದನ್ನು ದೋಷಗಳನ್ನು ಹೊಡೆಯುವಂಥ ಶಕ್ತಿ ಈ ಅಲೋವೆರಾದಲ್ಲಿದೆ. ಅದಕ್ಕೋಸ್ಕರ ಮನೆ ಮುಂದೆ ಒಂದು ಬೇವಿನ ಮರ, ಮನೆ ಪರಿಸರದ ಒಂದು ಅಲೋವೆರಾ ಇದ್ದರೆ ಎಲ್ಲ ಆರೋಗ್ಯ. ಯಾಕೆಂದರೆ ಹೆಣ್ಮಕ್ಳ ಸೌಂದರ್ಯವೂ ವೃದ್ಧವಾಗುತ್ತೆ. ಬರೀ ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ, ಹೆಣ್ಮಕ್ಳಿಗಿನ ಹೆಚ್ಚು ಗಂಡ್ಮಕ್ಳು ಸಹಿತ ಸೌಂದರ್ಯಕ್ಕೆ ತಲೆ ಕೆಡಿಸ್ಕೊಳ್ತಾರೆ. ಅಂದರೆ ಮನೆಯಲ್ಲಿ ಅದರ ಒಂದು ಅಲಂಕಾರಕ್ಕೆ ಸಂಬಂಧಪಟ್ಟಂಗೆ ಮುಖ ಹೀಗೆ ಕಾಣಬೇಕು, ಚರ್ಮ ಕಾಂತಿ ಆಗಿರಬೇಕು, ಚರ್ಮದಲ್ಲಿ ಯಾವುದೇ ಕಲೆಗಳಿರಬಾರ್ದು, ಮುಖದ ವರ್ಚಸ್ ಚೆನ್ನಾಗಿರಬೇಕು, 4 ಜನ ನೋಡಿ ನನ್ನನ್ನೇ ನೋಡಬೇಕು, ಸಭೆ ಸಮಾರಂಭಗಳಿಗೆ ಹೋದರೆ ನನ್ನನ್ನೇ ನಿಂತು ಮಾತಾಡಬೇಕು. ಈ ಪ್ರಕಾರವಾದಂಥ ಮನಸ್ಥಿತಿ ಹೆಣ್ಣು ಮಕ್ಕಳಿಗೆ ಏನಿದೆಯೋ ಅದಕ್ಕೆ 2ರಷ್ಟು ಗಂಡು ಮಕ್ಕಳಲ್ಲೂ ಬರ್ತಾ ಇದೆ. ಗುರುಜಿ, ನೀವು ವನಸಿರಿಗಳ ಕುರಿತಾಗಿ ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾ ಇದ್ರಿ. ಆದ್ರೂ ಕೂಡ ಯಾಕೋ ನಮ್ಮೆಲ್ಲರ ಮನಸ್ಸಲ್ಲಿ ಸ್ವಲ್ಪ ಕಾತುರ, ಗುರುಜಿ ಎಲ್ಲಿ ದೇವಿಯ ಅನುಷ್ಠಾನದ ಕುರಿತು ಮರ್ತು ಬಿಡ್ತಾರೋ. ಯಾಕಂದ್ರೆ ನಾಳೆ ಬಹಳ ಮುಖ್ಯ ಅಲ್ವಾ, ದೇವಿಯ ದರ್ಶನ ಮಾಡ್ಕೊಂಡು ನಾವು ಮನೇಲಿ ಅನುಷ್ಠಾನ ಮಾಡ್ಕೊಳ್ಬೇಕು ಅಂತ. ಹಾಗಾಗಿ ಯಾವ್ದು ಮೊದಲಿಗೆ ತಿಳಿಸ್ತೀರಾ ಗುರುಜಿ? ಖಂಡಿತಮ್ಮ, ಎರಡೂ ಜೊತೆಯಲ್ಲಿ ತಗೊಂಡು ಹೋಗ್ತೀನಿ, ನಿಮಗೆ ತೊಂದರೆ ಮಾಡೋದಿಲ್ಲ. ಸಮಯದ ಭಾವ ಇದ್ದರೂ ಔಷಧಿ ತಿಳಿಸೋದನ್ನು ಸ್ವಲ್ಪ ತಡವಾದರೂ ಫಸ್ಟ್ ತಂತ್ರ ಭಾಗದ ಬಗ್ಗೆ ತಿಳಿಸ್ಬಿಡ್ತೇನೆ ನೋಡಿ.
ನಾನು ತಿಳಿಸ್ತಾ ಇರತಕ್ಕಂಥದ್ದು ಕಣ್ಣನೂರ ಹತ್ರ ಇರತಕ್ಕಂಥ ಭಗವತಿಯ ದೇವಸ್ಥಾನ, ಮಹಾಕಾಳಿ ದೇವಸ್ಥಾನ, ಶ್ರೀ ರಾಜರಾಜೇಶ್ವರರ ಒಂದು ದಿವ್ಯ ಸಾನ್ನಿಧ್ಯ. ರಾಜರಾಜೇಶ್ವರರ ದೇವಸ್ಥಾನಕ್ಕೆ ಶ್ರೀರಾಮಚಂದ್ರ ಸಹಿತ ಅಲ್ಲಿ ದರ್ಶನಕ್ಕೆ ಬಂದಿದ್ದಂತೆ. ಅಂದರೆ ಇನ್ನೆಷ್ಟು ಪುರಾತನವಾದ್ದು ಯೋಚನೆ ಮಾಡಿ. ಹಾಗೆ ಶಿವಪಾರ್ವತಿಯರ ಒಂದು ಸಾನ್ನಿಧ್ಯದಲ್ಲಿ ಅಲ್ಲಿ ತಯಾರಾದಂತಹ 4 ಶಿವಲಿಂಗಗಳಲ್ಲಿ ಒಂದು ಶಿವಲಿಂಗ ಭೂಮಿಯಲ್ಲಿದೆ. ಆ ಭೂಮಿಯಲ್ಲಿರ್ತಕ್ಕಂಥ ಅಂದರೆ ಶಿವಪಾರ್ವತಿಯರ ಸಾನ್ನಿಧ್ಯದಲ್ಲಿ ಅಲ್ಲಿ 4 ಲಿಂಗಗಳನ್ನು ವಿಶ್ವಕರ್ಮನಿಂದ ತಯಾರು ಮಾಡಿಸ್ತಾರಂತೆ. ಆ ತಯಾರು ಮಾಡಿಸಿರ್ತಕ್ಕಂತಹ ಲಿಂಗಗಳನ್ನು ನೋಡಿ ಬಹಳ ಸಂತೋಷಪಟ್ಟು ತಾಯಿ ಒಬ್ಬ ರಾಜನಿಗೂ ಅಂದರೆ ಈ 4 ಭಾಗಗಳನ್ನು 4 ಲಿಂಗಗಳ ಪ್ರತಿಷ್ಠಾಪನೆ ಆಗಬೇಕು ಅಂದಾಗ ಅದು ಪ್ರಥಮವಾಗಿ ಒಬ್ಬ ರಾಜ ತಾನು ಅಪೇಕ್ಷೆ ಪಟ್ಟು ಕೇಳಿದಂತಹ ಕಾಲ. ಆ ರಾಜ ಅಪೇಕ್ಷೆ ಪಟ್ಟು ಅಂದಿನಿಂದ ಇಂದಿನವರೆಗೂ ರಾಜನ ವಂಶಸ್ಥರು ಸಹಿತ ಅಲ್ಲಿ ಪೂಜೆ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇರತಕ್ಕಂಥದ್ದು ಸಹಿತ ಸಾಕಷ್ಟು ಆಧಾರಗಳಿದೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ತಾಯಿ ರಾಜರಾಜೇಶ್ವರನ, ಅಂದರೆ ತಾಯಿಯ ಒಂದು ಭದ್ರಕಾಳಿಯ ಸಾನ್ನಿಧ್ಯ, ರಾಜರಾಜೇಶ್ವರನ ಸಾನ್ನಿಧ್ಯ. ರಾಜರಾಜೇಶ್ವರ ಅಂತಕ್ಕಂಥದ್ದು ಶಿವನ ಆಲಯ. ಅದು ನೋಡಿ ಎಷ್ಟು ಚೆನ್ನಾಗಿದೆ ಹೆಸರು, ರಾಜರಾಜೇಶ್ವರ. ರಾಜರಾಜೇಶ್ವರ ಎಲ್ಲರೂ ತಿಳ್ಕೊಳ್ತಾರೆ. ರಾಜರಾಜೇಶ್ವರ ಅಂದರೆ ರಾಜರಾಜೇಶ್ವರಿ ಏನೇನೋ, ರಾಜರಾಜೇಶ್ವರಿ ಅಲ್ಲ, ರಾಜರಾಜೇಶ್ವರ. ಆ ಭಗವಂತನ ಸಾನ್ನಿಧ್ಯದಲ್ಲಿ ಅವನ ಮುಂದೆ ನಿಂತರೆ ಯಾವ ಸಂಕಲ್ಪವೂ ನಮ್ಮದು ಬರಲ್ಲ, ಎಲ್ಲ ಮೂಗರಾಗ್ಬಿಡ್ತೀವಿ. ಆ ಸನ್ನಿವೇಶ ಭಗವಂತನ ಮುಂದೆ ನಿಂತ ಸ್ವಲ್ಪ ಹೊತ್ತು ಆ ಗಳಿಗೆ ಎಲ್ಲನೂ ಬರೀ ನಾವು ಕೇಳ್ಕೊಳ್ಳೋದಿಷ್ಟೇ. ಭಗವಂತನ ನೋಡ್ತಾ ಇರ್ತೀವಿ ವಿನಃ ಬಾಯಿ ಮಾತಿರೋದಿಲ್ಲ, ಅಲ್ಲಿ ಏನು ಕೇಳಬೇಕು ಅನ್ಸೋದಿಲ್ಲ. ಅಂಥ ಒಂದು ಸಾನ್ನಿಧ್ಯ ರಾಜರಾಜೇಶ್ವರರದು. ಇನ್ನು ಅಲ್ಲಿಂದ ಸ್ವಲ್ಪ ದೂರ ಪರಿಕ್ರಮಿಸಿದ್ರೆ ಅಲ್ಲಿ ಸಿಗ್ತಕ್ಕಂಥದ್ದೇ ಭಗವತಿ. ಆ ಭಗವತಿ ಅಂದರೆ ಮಹಾಕಾಳಿ. ಅಲ್ಲಿ ತಾಯಿಗೆ ಬಹಳ ವಿಶೇಷವಾದ ನೈವೇದ್ಯ. ಆ ನೈವೇದ್ಯ ಏನು, ಆ ತಾಯಿಯ ದರ್ಶನ ಏನು, ಅದೆಲ್ಲವೂ ನಾಳಿನ ಸಂಚಿಕೆಯನ್ನು ನೋಡೋಣ. ಆದರೆ ನೀವು ಈ ಸನ್ನಿವೇಶದಲ್ಲಿ ತಾಯಿನ ದರ್ಶನ ಮಾಡ್ತಾ ರಾಜರಾಜೇಶ್ವರರ ದರ್ಶನ, ತಾಯಿಯ ದರ್ಶನಕ್ಕೆ ಬರಬೇಕಾದ್ರೆ ಆ ದರ್ಶನ ನೋಡುವ ಕಾಲದಲ್ಲಿ ನೀವು ಮನೆಯಲ್ಲಿ ಮಾಡಬೇಕಾದ್ದು ಒಂದು ವಿಳೆದೆಲೆ ತೆಗೆದುಕೊಳ್ಳಿ. ಒಂದು ವಿಳೆದೆಲೆನಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಾಕೊಳ್ಳಿ. ವಿಳೆದೆಲೆ ನಿಮ್ಮ ಎಡಗೈಲಿ ಇಟ್ಕೊಳ್ಳಿ. ಅಕ್ಕಿನ ಆ ವಿಳೆದೆಲೆ ಮೇಲೆ ಅಕ್ಕಿ ಹಾಕಿ, ಅಕ್ಕಿನ ಕ್ಲೀನಾಗಿ ಹರಡತಕ್ಕಂಥದ್ದು. ಅಂದರೆ ಭಗವತಿನ ದರ್ಶನ ಮಾಡ್ತಾ ಭಗವತಿ ದರ್ಶನದ ಮಧ್ಯದಲ್ಲಿ ಈ ಒಂದು ವಿಳೆದೆಲೆ ಮೇಲೆ ಒಂದು ನಕ್ಷತ್ರವನ್ನು ಬರೀರಿ. ಆ ನಕ್ಷತ್ರ ಬರಿಬೇಕಾದ ಯಾವುದು? ವಿಳೆದೆಲೆ, ಅಕ್ಕಿ, ಅದಕ್ಕೆ ಒಂದು ತುಳಸಿ ಕಡ್ಡಿ. ವಿಳೆದೆಲೆ, ಅಕ್ಕಿ, ತುಳಸಿ ಕಡ್ಡಿ ಈ 3 ನಿಮ್ಮ ಪಕ್ಕದಲ್ಲಿ ಇಟ್ಕೊಳ್ಳಿ. ಅರಶಿನ ಕುಂಕುಮ ಪಕ್ಕದಲ್ಲಿ ಇಟ್ಕೊಳ್ಳಿ. ಟಿವಿ ಮುಂದೆ ಕೂತ್ಕೊಳ್ಳಿ, ತಾಯಿ ದರ್ಶನ ಮಾಡಿ. ತಾಯಿ ದರ್ಶನ ಮಾಡ್ತಾ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಆ ದುರ್ಗಾ ಮಂತ್ರವನ್ನ ನಿರಂತರವಾಗಿ ಪಠನೆ ಮಾಡಿ. ದುರ್ಗಾ ಮಂತ್ರನ್ನೇ ಪಠನೆ ಮಾಡಿ. ದುಃಖಗಳನ್ನು ದೂರ ಮಾಡತಕ್ಕಂಥ ಶಕ್ತಿ ದುರ್ಗೆಯಲ್ಲಿದೆ. ಅಂತಹ ದುರ್ಗಾ ಮಂತ್ರವನ್ನು ಪಠನೆ ಮಾಡಬೇಕು. ವಿಳೆದೆಲೆ ಎಡಗೈಲಿ ಇಟ್ಕೋಬೇಕು. ಅದರ ಮೇಲೆ ಸ್ವಲ್ಪ ಅಕ್ಕಿ ಹಾಕಬೇಕು. ಅಕ್ಕಿನ ಕ್ಲೀನಾಗಿ ಸಮತಟ್ಟವಾಗಿ ಹರಡಬೇಕು. ಒಂದು ತುಳಸಿ ಕಡ್ಡಿನ ನೀವು ಲೇಖನಿಯಾಗಿ ನಿಮ್ಮ ಕೈಲಿ ಇಟ್ಕೋಬೇಕು. ಇಟ್ಕೊಂಡು 6 ರೇಖೆಗಳಿರ್ತಕ್ಕಂತಹ ನಕ್ಷತ್ರವನ್ನು ಬರಿಬೇಕು. ಚೆನ್ನಾಗಿ ತಿಳ್ಕೊಳ್ಳಿ, 6 ರೇಖೆಗಳಿರ್ತಕ್ಕಂಥ ನಕ್ಷತ್ರ. ಆ ನಕ್ಷತ್ರದ ಮಧ್ಯದಲ್ಲಿ ಶ್ರೀಮಂತಕ್ಕಂಥ ಬೀಜಾಕ್ಷರಿ ಬರೀರಿ. ಆ ಶ್ರೀಮಂತಕ್ಕಂಥ ಬೀಜಾಕ್ಷರಿ ಬರೆದು ಅದರ ಮೇಲೆ ಒಂದು ಬಟ್ಲಡಿಕೆಯನ್ನು ಬಾರ್ಲ ಹಾಕಿ. ಎಲ್ಲಿ ಬೀಜಾಕ್ಷರಿ ಬರೆದಿರ್ತೀರೋ ಆ ಬರೆದಂತಹ ಸ್ಥಳದಲ್ಲಿ ಅದರ ಮೇಲೆ ಬಟ್ಲಡಿಕೆ ಬಾರ್ಲಾಕ್ಬೇಕು. ಬಾರ್ಲಾಕಿ ಅದನ್ನ ಇದೇ ತರ ಎಡಗೈಲಿ ಇಟ್ಕೊಂಡು ಸಾಧ್ಯವಾದಷ್ಟು ಆ ವಿಳೆದೆಲೆಯ ತೊಟ್ಟು ಒಂದು ಉತ್ತರ ನೋಡಬೇಕು ಅಥವಾ ಪೂರ್ವಕ್ಕಿರಬೇಕು. ವಿಳೆದೆಲೆಯ ಮುಂಭಾಗದ ತೊಟ್ಟು ಉತ್ತರ ಅಥವಾ ಪೂರ್ವ. ಇದೆಲ್ಲ ಬಹಳ ಅರ್ಥಗರ್ಭಿತವಾಗಿದೆ. ಹಾಗೆ ನೀವು ಕೂತ್ಕೊಳ್ತಕ್ಕಂಥ ಆಸನ ಜನರಲ್ ಆಗಿ ಪ್ರತಿ ದಿವಸ ಸೋಫಾ ಮೇಲೆ ಕೂತ್ಕೊಳ್ತಕ್ಕಂಥದ್ದಲ್ಲ. ಸ್ವಲ್ಪ ಮಡಿ ಆಚಾರ ಇದೆ, ಸ್ವಲ್ಪ ಅನುಷ್ಠಾನಗಳ ಫಲ ಇದೆ, ಅನುಷ್ಠಾನದ ಕ್ರಮ ಇರೋದ್ರಿಂದ ಆ ಕ್ರಮಬದ್ಧವಾದಂಥ ಅನುಷ್ಠಾನವನ್ನೇ ಮಾಡಬೇಕು. ಈ ಪ್ರಕಾರ ಮಾಡಿದ್ರೆ ಖಂಡಿತವಾಗ್ಲೂ ಕಾರ್ಯಸಿದ್ಧಿ. ಆದರೆ ಆ ಬಟ್ಲಡಿಕೆಯನ್ನು ಬಾರ್ಲ ಹಾಕಿ ಅದರ ಅನುಷ್ಠಾನವನ್ನು ಶುರು ಮಾಡಬೇಕಾದ್ರೆ ನೀವು ದೇವಿನ ಪ್ರಾರ್ಥನೆ ಮಾಡಬೇಕು. ಅಮ್ಮ, ನನಗಿರ್ತಕ್ಕಂತಹ ಶತ್ರುಗಳು ದೂರ ಆಗಲಿ. ನನ್ನ ಪ್ರಾಂತ್ಯದಲ್ಲಿ, ನಮ್ಮ ಮನೆ ಪರಿಸರದಲ್ಲಿ ಯಾರೊಬ್ಬರ ದುಷ್ಟಶಕ್ತಿಗಳ ಕಣ್ಣು ನಮ್ಮ ಮೇಲೆ ಬೀಳದಿರೇ ಇರಲಿ. ನನ್ನ ಪರಿಸರ, ನನ್ನ ಸಂಸಾರದ ಒಂದು ಪೂರ್ಣ ಜವಾಬ್ದಾರಿ ನಿನ್ನ ಪಾದಗಳಿಗೆ ಅರ್ಪಣೆ ಮಾಡ್ತಿದ್ದೀನಿ ತಾಯಿ ಅಂತ ದೇವಿನ ಪ್ರಾರ್ಥನೆ ಮಾಡಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿನ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡಿದಾದ ನಂತರ ಬಟ್ಲಡಿಕೆ ಬಾರ್ಲ ಹಾಕಿರ್ತಾರಲ್ಲ ಅದರ ಮೇಲೆ ಇಷ್ಟು ಅರಿಶಿನ ಕುಂಕುಮ ಹಾಕಿ ಆ ಬಟ್ಲಡಿಕೆ ಮೇಲೆ ಒಂದೇ ಒಂದು ಡ್ರಾಪ್ ಜೇನುತುಪ್ಪ 108 ಸತಿ ದುಂ ದುರ್ಗಾಯೇ ನಮಃ, ದುಂ ದುರ್ಗಾಯೇ ನಮಃ ಅಂತಕ್ಕಂಥ ಮಂತ್ರವನ್ನು ಹೇಳಿಕೊಂಡು ಜೇನುತುಪ್ಪದ ಒಂದೇ ಒಂದು ಡ್ರಾಪ್ನ ಆ ಒಂದು ಬಟ್ಲಡಿಕೆ ಮೇಲೆ ಹಾಕಿ. ಆ ಬಟ್ಲಡಿಕೆಗೆ ಇಷ್ಟು ಅರಿಶಿನ ಕುಂಕುಮ ಹಾಕಿದ ತಕ್ಷಣ ಊದ್ಕಡ್ಡಿ, ಧೂಪ ದೀಪ ನೈವೇದ್ಯ ಅಂದರೆ ಧೂಪನ ನೋಡಿಸ್ತಕ್ಕಂಥ ಊದ್ಕಡ್ಡಿ ಹಚ್ಚತಕ್ಕಂಥದ್ದು, ಕರ್ಪೂರದಿಂದ ಆರತಿ ಮಾಡ್ತಕ್ಕಂಥದ್ದು. ಇದಾದ ನಂತರ ಆ ಬಟ್ಲಡಿಕೆಯನ್ನು ಏನು ಮಾಡಬೇಕು? ಅದೇ ವಿಶೇಷ. ಆ ಬಟ್ಲಡಿಕೆಯನ್ನು ಒಂದು ಅರಿಶಿನ ಬಟ್ಟೆನಲ್ಲಿ ಗಂಟು ಹಾಕಿ ಒಂದು ಚಿಟಿಕೆ ಅಕ್ಕಿ ಅದರಲ್ಲಿ ಹಾಕಿ 21 ದಿವಸ ಒಂದು ತಾಮ್ರದ ಚೊಂಬಲ್ಲಿ ಹಾಕಿ.
ಆ ಬಟ್ಟಲಿಗೆ ಗಂಟು ಹಾಕಿರ್ತಕ್ಕಂಥದ್ದನ್ನ, ಆ ಗಂಟು ಹಾಕಿರ್ತಕ್ಕಂಥ ವಸ್ತ್ರ ಅದನ್ನ ಅದ್ರ ಜೊತೆ ಒಂದು ಚಿಟಿಕೆ ಹಾಕಿ ಅದಿಷ್ಟು ತಾಮ್ರದ ಚೊಂಬಲ್ ಹಾಕಬೇಕು. ತಾಮ್ರದ ಚೊಂಬಲ್ ಹಾಕಿ ನಿಮ್ಮ ಮನೆಯ ದೇವ್ರ ಮನೆಯಲ್ಲೋ ಅಥವಾ ನಿಮ್ಮ ಮನೆಯಲ್ಲಿ ನೈಋತ್ಯ ಮೂಲೆಯಲ್ಲೋ ಅಥವಾ ನಿಮ್ಮ ಮನೆ ಈಶಾನ್ಯ ಭಾಗದಲ್ಲಿ ಎಲ್ಲಿ ದೇವ್ರ ಕಟ್ಟೆ ಅಂತ ಇಟ್ಟಿರ್ತೀರೋ ದೇವ್ರನ್ನ ಇಟ್ಟಿರ್ತಕ್ಕಂಥ ಸ್ಥಳದಲ್ಲೂ ಆ ತಾಮ್ರದ ಚೊಂಬನ್ನ ಇಟ್ಟುಬಿಡಿ. 21 ದಿವಸ ಆದ ನಂತರ ಆ ತಾಮ್ರದ ಚೊಂಬಳಿಗಿರ್ತಕ್ಕಂಥ ಅಕ್ಕಿ, ಆ ಬಟ್ಲಡಿಕೆ ಮತ್ತು ಆ ಒಂದು ವಸ್ತ್ರದ ಗಂಟು ಇದಿಷ್ಟನ್ನು ಸಹಿತ ಮನೆ ವಾಸ್ಕಲ್ಗೆ ದೃಷ್ಟಿ ತೆಗೆದು ಅದನ್ನ ನೀರೊಳಗೆ ವಿಸರ್ಜನೆ ಮಾಡಿ. ಇಷ್ಟು ಮಾಡಿದ್ರೆ ಸಾಕು, ಶತ್ರುಗಳು ನಿಮ್ಮ ಮನೆ ಕಡೆ ತಲೆ ಹಾಕು ಮಲಗಲ್ಲ. ಶತ್ರುಗಳು ಅಂತಕ್ಕಂಥವ್ರು ಯಾರೊಬ್ಬರಿದ್ರು ದಿನೇ ದಿನೇ ದೂರ ಹೋಗ್ತಾರೆ. ಇದು ಬಹಳ ವಿಶೇಷ. ಈ ಅರ್ಥಗರ್ಭಿತವಾದಂಥ ಈ ಅನುಷ್ಠಾನವನ್ನ ಶ್ರದ್ಧೆಯಿಂದ ಯಾರೇ ಮಾಡಿದ್ರು ಸಹಿತ ಶೀಘ್ರವಾಗಿ ಕಾರ್ಯಸಿದ್ಧಿ. ಒಳ್ಳೆಯದಾಗಲಿ. ಹಾಗೆ ವೀಕ್ಷಕರೇ, ಗುರುಜಿಯವರು ಬಹಳ ಒಂದು ಮುಖ್ಯವಾದ ವಿಷಯವನ್ನ ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ನೋಡ್ಲಿಕ್ಕಾಗಿಲ್ಲ, ಬರ್ಕೊಳ್ಳೋದಕ್ಕಾಗಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಬೇಡಿ. ಇವತ್ತು ಸಂಜೆ ಮಹರ್ಷಿ ಮುಸ್ಸಂಜೆ ಕಾರ್ಯಕ್ರಮ ಬರುತ್ತೆ 6 ಗಂಟೆಗೆ, ಗೊತ್ತೇ ಇದೆ ಅಲ್ವಾ ತಮ್ಮೆಲ್ಲರಿಗೂ. ಪುನರ್ ಪ್ರಸಾರವಾಗುತ್ತೆ, ಹಾಗಾಗಿ ಅದರಲ್ಲಿ ನೋಡಬಹುದು, ತಿಳ್ಕೋಬಹುದು ಅಂತ ಹೇಳ್ತಾ ಗುರುಜಿ ಇಷ್ಟು ಮಹತ್ತರವಾದ ಮಾಹಿತಿಯನ್ನ ಸಮಸ್ತ ವೀಕ್ಷಕರಿಗೆ ನೀಡಿದ್ದಕ್ಕಾಗಿ ಅವರೆಲ್ಲರ ಪರವಾಗಿ ಧನ್ಯವಾದಗಳು. ಒಳ್ಳೆಯದಾಗಲಿ. ಹಾಗೆ ಮತ್ತೊಮ್ಮೆ ಗುರುಗಳಿಗೆ ನಮಸ್ತಾ ಇದ್ದೇನೆ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ. ವೀಕ್ಷಕರೇ, ಹೊರಡೋ ಸಮಯ ಆಗಿದೆ, ಹೋಗಿ ಬರೋದಾ? ನಮಸ್ಕಾರ.